ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ಉದ್ಯೋಗ ವಾರ್ತೆದಲ್ಲಿ ನಾವೇನ್ ಡಿಸ್ಕಸ್ ಮಾಡ್ತಿದ್ವಿ ಅಂದ್ರೆ IBPS RRB ಇಂದ ಹೊಸ ನೋಟಿಫಿಕೇಶನ್ ಬಂದಿದೆ. ಅದ್ರ ಬಗ್ಗೆ ನಾವಿಲ್ಲಿ ಡಿಸ್ಕಸ್ ಮಾಡ್ತಿದ್ವಿ. IBPS ಅವ್ರು ನೋಡ್ರಿ ರೀಜನಲ್ ರೂರಲ್ ಬ್ಯಾಂಕ್ಸ್ ಗೆ ಹೊಸ ನೋಟಿಫಿಕೇಶನ್ ಹೊರಡಿಸಿದ್ದಾರೆ. ಅದ್ರ ಬಗ್ಗೆ ನಾವಿಲ್ಲಿ ಡಿಸ್ಕಸ್ ಮಾಡ್ತಿದ್ವಿ. ಕಾಮನ್ ರಿಕ್ರೂಟ್ಮೆಂಟ್ ಪ್ರೊಸೆಸ್ ಫಾರ್ ರಿಕ್ರೂಟ್ಮೆಂಟ್ ಆಫ್ ಆಫೀಸರ್ ಸ್ಕೇಲ್ 1, 2 and 3 ಅಂಡ್ ಆಫೀಸ್ ಅಸಿಸ್ಟೆಂಟ್ ಮಲ್ಟಿಪರ್ಪಸಸ್ ಇನ್ ರೀಜನಲ್ ರೂರಲ್ ಬ್ಯಾಂಕ್ಸ್. ಸೊ ರಿಕ್ರೂಟ್ಮೆಂಟ್ ಇರೋದು ಯಾವ್ದಕ್ಕಪ್ಪ ಅಂದ್ರೆ ಸ್ಕೇಲ್ 1, 2, 3 ಮತ್ತೆ ಆಫೀಸ್ ಅಸಿಸ್ಟೆಂಟ್ ಹುದ್ದೆಗಳಿಗೆ ಅವ್ರು ಏನ್ ಮಾಡಿದ್ರು ಅಂದ್ರೆ ರಿಕ್ರೂಟ್ಮೆಂಟ್ ಅನ್ನ ಕರೆದಿದ್ದಾರೆ. ಸೊ ಇವರ ಒಂದು ಆಫಿಷಿಯಲ್ ವೆಬ್ಸೈಟ್ ಬಂದು www.ibps.in ಇದೆ. ನೆಕ್ಸ್ಟ್ ಏನ್ ಹೇಳ್ತಿದ್ದಾರೆ ನೋಡ್ರಿ, ದ ಆನ್ಲೈನ್ ಎಕ್ಸಾಮಿನೇಷನ್ ಫಾರ್ ಅಪ್ಕಮಿಂಗ್ ಕಾಮನ್ ರಿಕ್ರೂಟ್ಮೆಂಟ್ ಪ್ರೊಸೆಸ್ ಫಾರ್ RRB ಫಾರ್ ದ ರಿಕ್ರೂಟ್ಮೆಂಟ್ ಆಫ್ ಗ್ರೂಪ್ A ಆಫೀಸರ್ ಸ್ಕೇಲ್ 1 and 2 and 3 and group B office assistant multipurpose will be conducted by the Institute of Banking Personnel Selections as per the tentative schedule provided below. ಇಲ್ಲೇನ್ ಮಾಡ್ತಿದ್ದಾರೆ ಅಂದ್ರೆ ಆಫೀಸರ್ ಸ್ಕೇಲ್ 1, 2, 3 ಮತ್ತೆ ಗ್ರೂಪ್ ಬಿ ಆಫೀಸ್ ಅಸಿಸ್ಟೆಂಟ್ ಹುದ್ದೆಗಳಿಗೆ ಏನ್ ಮಾಡ್ತಿದ್ದಾರೆ ಅಂದ್ರೆ ಶೆಡ್ಯೂಲ್ ಪ್ರಕಾರ ಅವ್ರು ಏನ್ ಮಾಡ್ತಿದ್ದಾರೆ ಅಂದ್ರೆ ರಿಕ್ರೂಟ್ಮೆಂಟ್ ಅನ್ನ ಮಾಡ್ತಿದ್ದಾರೆ. ಹಾಗಾದ್ರೆ ಆನ್ಲೈನ್ ಅಪ್ಲಿಕೇಶನ್ಸ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂದ್ರೆ 1/9/2025 21/9/2025 ಆನ್ಲೈನ್ ಅಪ್ಲಿಕೇಶನ್ಸ್ ನೋಡ್ರಿ ಪೇಮೆಂಟ್ ಅನ್ನ ಯಾವಾಗ ಮಾಡ್ಬೇಕಂದ್ರೆ 1/9/2025 21/9/2025 ನೀವು ಆನ್ಲೈನ್ ಪೇಮೆಂಟ್ ಅನ್ನ ಮಾಡಬಹುದು. ಜೊತೆಗೆ ನೋಡ್ರಿ, ಇನ್ ಕೇಸ್ ನೀವೇನಾದ್ರೂ ಅಪ್ಲಿಕೇಶನ್ಸ್ ಅಲ್ಲಿ ತಪ್ಪು ಮಾಡಿದ್ರಿ, ಅದನ್ನ ಕರೆಕ್ಷನ್ಸ್ ಮಾಡ್ಕೊಳ್ಳೋದಕ್ಕೆ ಅವ್ರು ಏನ್ ಮಾಡ್ತಾರೆ ಅಂದ್ರೆ ರಿಜಿಸ್ಟ್ರೇಷನ್ಸ್ ಮುಗಿದ್ಮೇಲೆ IBPS ವೆಬ್ಸೈಟ್ ಅಲ್ಲಿ ಬಿಡ್ತಾರೆ. ಆ ಟೈಮ್ ಅಲ್ಲಿ ನೀವೇನ್ ಮಾಡ್ಬೋದು ಅಂದ್ರೆ ಅಪ್ಲಿಕೇಶನ್ಸ್ ಅಲ್ಲಿ ಏನಾದ್ರೂ ಮಿಸ್ಟೇಕ್ಸ್ ಇದ್ರೆ ರಿಜಿಸ್ಟರ್ ನ ಮಾಡ್ಕೋಬಹುದು. ಜೊತೆಗೆ ನೋಡ್ರಿ, ಪ್ರೀ ಎಕ್ಸಾಮಿನೇಷನ್ ಗೆ ಟ್ರೈನಿಂಗ್ ಅನ್ನ ಯಾವಾಗ ಕೊಡ್ತಾರೆ ಅಂದ್ರೆ ನವೆಂಬರ್ 2025 ಕೊಡ್ತಾರೆ. ಆಮೇಲೆ ಆನ್ಲೈನ್ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಯಾವಾಗ ಇರುತ್ತೆ ಅಂದ್ರೆ ನವೆಂಬರ್ ಅಥವಾ ಡಿಸೆಂಬರ್ 2025 ಇರುತ್ತೆ. ಕಾಲ್ ಲೆಟರ್ ಅವಾಗ್ಲೇ ಬಿಡ್ತಾರೆ. ಮತ್ತೆ ಎಕ್ಸಾಮಿನೇಷನ್ಸ್ ಕೂಡ ನವೆಂಬರ್ ಅಥವಾ ಡಿಸೆಂಬರ್ 2025 ಇರ್ತಾರೆ. ಆಮೇಲೆ ನೋಡ್ರಿ, ಆನ್ಲೈನ್ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ರಿಸಲ್ಟ್ ಅನ್ನ ಡಿಸೆಂಬರ್ 2025 ಅಥವಾ ಜನವರಿ 2026 ಬಿಡ್ತಾರೆ. ನೆಕ್ಸ್ಟ್ ಆನ್ಲೈನ್ ಮೇನ್ಸ್ ಎಕ್ಸಾಮಿನೇಷನ್ ಗೆ ಕಾಲ್ ಲೆಟರ್ ನೋಡ್ರಿ ಡಿಸೆಂಬರ್ 2025 ಅಥವಾ ಜನವರಿ 2026 ಬಿಡ್ತಾರೆ. ಆನ್ಲೈನ್ ಮೇನ್ ಎಕ್ಸಾಮಿನೇಷನ್ಸ್ ಯಾವಾಗ ಇರುತ್ತೆ ಅಂದ್ರೆ ಡಿಸೆಂಬರ್ 2025 ಅಥವಾ ಫೆಬ್ರವರಿ 2026 ಇರುತ್ತೆ. ಡಿಕ್ಲರೇಷನ್ಸ್ ಆಫ್ ಮೇನ್ ಸಿಂಗಲ್ ಆಫೀಸರ್ಸ್ ಸ್ಕೇಲ್ 1, 2, 3 ಇದು ಜನವರಿ 26 ರಿಸಲ್ಟ್ ಅನ್ನ ಬಿಡ್ತಾರೆ. ಜೊತೆಗೆ ನೋಡ್ರಿ, ಡೌನ್ಲೋಡ್ ಆಫ್ ಕಾಲ್ ಲೆಟರ್ಸ್ ಫಾರ್ ದ ಇಂಟರ್ವ್ಯೂ ಆಫ್ ಆಫೀಸರ್ ಸ್ಕೇಲ್ 1, 2, 3 ಆಫೀಸರ್ ಸ್ಕೇಲ್ 1, 2, 3 ಏನಪ್ಪಾ ಅಂದ್ರೆ ಇಂಟರ್ವ್ಯೂ ಅನ್ನ ಯಾವಾಗ ಕರೀತಾರೆ ಅಂದ್ರೆ ಜನವರಿ 2021 ಅಥವಾ ಫೆಬ್ರವರಿ 2026 ಇವರು ಕರೀತಾ ಹೋಗ್ತಾರೆ. ಪ್ರೊವಿಷನ್ ಅಲಾಟ್ಮೆಂಟ್ ಅನ್ನ ಯಾವಾಗ ಮಾಡ್ತಾರೆ ಅಂದ್ರೆ ನಿಮ್ಗೆ ಫೆಬ್ರವರಿ ಅಥವಾ ಮಾರ್ಚ್ 2026 ಮಾಡ್ತಾರೆ. ಸೊ ಇಲ್ಲಿ ಲಿಸ್ಟ್ ಆಫ್ ಕಂಟೆಂಟ್ಸ್ ಅನ್ನ ಕೊಟ್ಟಿದ್ದಾರೆ. ಇದಾದ್ಮೇಲೆ ನಾವು ಒಂದೊಂದನೇ ನೋಡ್ತಾ ಹೋಗೋಣ. ಸೊ ಇಲ್ಲಿ ಏನೇನಿರುತ್ತೆ ಅಂತ ಕೊಟ್ಟಿದ್ದಾರೆ ನೋಡ್ರಿ. ಫಾರ್ ದ ಪೋಸ್ಟ್ ಆಫ್ ಆಫೀಸರ್ ಸ್ಕೇಲ್ 1 ಮತ್ತೆ ಆಫೀಸ್ ಮಲ್ಟಿಪರ್ಪಸ್ ದ ಎಕ್ಸಾಮಿನೇಷನ್ ವಿಲ್ ಬಿ 2 ಟೈರ್, ದಟ್ ಈಸ್ ಆನ್ಲೈನ್ ಎಕ್ಸಾಮಿನೇಷನ್ ವಿಲ್ ಬಿ ಹೆಲ್ಡ್ ಇನ್ 2 phases, ಪ್ರಿಲಿಮಿನರಿ ಅಂಡ್ ಮೇನ್ ಎಕ್ಸಾಮಿನೇಷನ್. ಆಫೀಸರ್ ಸ್ಕೇಲ್ 1 ಗೆ ಮತ್ತೆ ಆಫೀಸ್ ಅಸಿಸ್ಟೆಂಟ್ ಗೆ ಏನ್ ಮಾಡ್ತಾರೆ ಅಂದ್ರೆ 2 ಹಂತದಲ್ಲಿ ಎಕ್ಸಾಮಿನೇಷನ್ಸ್ ಅನ್ನ ಕಂಡಕ್ಟ್ ಮಾಡ್ತಾರೆ. ಪ್ರಿಲಿಮಿನರಿ ಮತ್ತೆ ಮೇನ್ ಎಕ್ಸಾಮಿನೇಷನ್ಸ್ ಇರುತ್ತೆ. ಇದಾದ್ಮೇಲೆ ನೋಡ್ರಿ, ನೆಕ್ಸ್ಟ್ ಏನಪ್ಪಾ ಅಂದ್ರೆ ಫಾರ್ ದ ಪೋಸ್ಟ್ ಆಫ್ ಆಫೀಸ್ ಅಸಿಸ್ಟೆಂಟ್ ಮಲ್ಟಿಪರ್ಪಸ್ ದ ಕ್ಯಾಂಡಿಡೇಟ್ಸ್ ಹು ಕ್ವಾಲಿಫೈ ಇನ್ ದ ಆನ್ಲೈನ್ preliminary examination and shortlisted will have to appear for online mains examination. They provisionally allotted on the basis of the marks obtained by them in the online mains examination and the actual vacancies reported by RRB of the state or UT applied for. Office assistant ಗೆ ಏನಿರುತ್ತಪ್ಪ ಅಂದ್ರೆ ಆನ್ಲೈನ್ ಮೇನ್ಸ್ ಎಕ್ಸಾಮಿನೇಷನ್ ಮೇಲೆ ನಿಮ್ಗೆ ಶಾರ್ಟ್ ಲಿಸ್ಟ್ ಅನ್ನ ಮಾಡ್ತಾ ಹೋಗ್ತಾರೆ. ಆಮೇಲೆ ಆಫೀಸರ್ ಸ್ಕೇಲ್ 1 ಗೆ ನೋಡ್ರಿ ಏನ್ ಮಾಡ್ತಾರೆ ಅಂದ್ರೆ ಫಸ್ಟ್ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಅಲ್ಲಿ ಕಟ್ ಆಫ್ ಅನ್ನ ಮಾಡಿ ಮೇನ್ ಎಕ್ಸಾಮಿನೇಷನ್ ಸೆಲೆಕ್ಟ್ ಮಾಡ್ತಾರೆ. ಮೇನ್ ಎಕ್ಸಾಮಿನೇಷನ್ ಮತ್ತೆ ಇಂಟರ್ವ್ಯೂ ಅಲ್ಲಿ ಏನ್ ತೆಗೆದುಕೊಳ್ತಿರಲ್ಲ ಮಾರ್ಕ್ಸ್ ಅನ್ನ ಅದ್ರ ಮೇಲೆ ಏನ್ ಮಾಡ್ತಾರೆ ಅಂದ್ರೆ ನಿಮ್ಗೆ ಸಬ್ಸಿಕ್ವೆಂಟ್ಲಿ ಏನ್ ಮಾಡ್ತಾರೆ ಅಂದ್ರೆ ಪೋಸ್ಟ್ ಅನ್ನ ಅಲಾಟ್ಮೆಂಟ್ ಅನ್ನ ಮಾಡ್ತಾರೆ, ಮೆರಿಟ್ ಅನ್ನ ಡಿಟರ್ಮೈನ್ ಮಾಡ್ತಾರೆ. ಅದೇ ಆಫೀಸರ್ ಸ್ಕೇಲ್ 2 ಗೆ ಮತ್ತೆ ಸ್ಕೇಲ್ 3 ಗೆ ಏನ್ ಮಾಡ್ತಾರಪ್ಪ ಅಂದ್ರೆ ಮೇನ್ ಎಕ್ಸಾಮಿನೇಷನ್ ಒಂದ್ ಸಿಂಗಲ್ ಎಕ್ಸಾಮಿನೇಷನ್ಸ್ ಇರುತ್ತೆ. ಅದಾದ್ಮೇಲೆ ನಿಮ್ಗೆ ಕಾಮನ್ ಇಂಟರ್ವ್ಯೂ ಇರ್ತಾರೆ. ಸೊ ಆ ಎರಡನ್ನು ಕೂಡಿಸ್ಕೊಂಡು ನಿಮ್ಗೆ ಏನ್ ಮಾಡ್ತಾರೆ ಅಂದ್ರೆ ಒಂದು ಶಾರ್ಟ್ ಲಿಸ್ಟ್ ಅನ್ನ ರೆಡಿ ಮಾಡ್ತಾರೆ. ಇದಾದ್ಮೇಲೆ ನೋಡ್ರಿ, ಪಾರ್ಟಿಸಿಪೇಟಿಂಗ್ ರೀಜನಲ್ ರೂರಲ್ ಬ್ಯಾಂಕ್ಸ್ ಅನ್ನ ಹೇಳ್ತಿದ್ದಾರೆ. ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ಬ್ಯಾಂಕ್ಗಳು ಇಲ್ಲಿ ಪಾರ್ಟಿಸಿಪೇಷನ್ ಮಾಡ್ತಿದ್ದಾವೆ. ಕರ್ನಾಟಕದಲ್ಲಿ ನೋಡ್ರಿ, ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಇದು ಪಾರ್ಟಿಸಿಪೇಟ್ ಮಾಡ್ತಾ ಇದೆ. ಇದ್ರ ಹೆಡ್ ಕ್ವಾರ್ಟರ್ ಎಲ್ಲಿದೆ ಅಂದ್ರೆ ಬಳ್ಳಾರಿಯಲ್ಲಿ ಇದೆ. ಇಲ್ಲಿ ನಮ್ಮ ಮೀಡಿಯಂ ಆಫ್ ಎಕ್ಸಾಮಿನೇಷನ್ಸ್ ಅಥವಾ ನಾವು ಯಾವ ಭಾಷೆಯಲ್ಲಿ ಮಾತಾಡ್ಬೇಕಂದ್ರೆ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ, ಡಿಸೈರ್ಡ್ ಲೋಕಲ್ ಲ್ಯಾಂಗ್ವೇಜ್ ಪ್ರೊಫಿಷಿಯನ್ಸಿ ಟೆಸ್ಟ್ ಆಸ್ ಪ್ರಿಸ್ಕ್ರೈಬ್ ಬೈ ದ ಪಾರ್ಟಿಸಿಪೇಟಿಂಗ್ RRB. ಅಂದ್ರೆ RRB ಅವ್ರು ಹೇಳಿದಂತ ಭಾಷಾ ಪರೀಕ್ಷೆಯಲ್ಲಿ ನಮ್ಮ ಒಂದು ಬಳ್ಳಾರಿ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಏನ್ ಹೇಳ್ತಿದೆ ಅಂದ್ರೆ ಕನ್ನಡ ಪ್ರೊಫಿಷಿಯನ್ಸಿ ಇರ್ಬೇಕಂತ ಹೇಳ್ತಿದ್ದಾರೆ. ಅಂದ್ರೆ ಕನ್ನಡದಲ್ಲಿ ಓದಕ್ಕೆ, ಬರೆಯಕ್ಕೆ ಮತ್ತೆ ಮಾತಾಡಕ್ಕೆ ನಿಮ್ಗೆ ಬರ್ತಿರ್ಬೇಕು. ಇದಾದ್ಮೇಲೆ ನೆಕ್ಸ್ಟ್ ಎಲಿಜಿಬಿಲಿಟಿ ಕ್ರೈಟೀರಿಯಾ ಕೊಟ್ಟಿದ್ದಾರೆ.
ಸೊ ಇಲ್ಲಿ ನಾವೇನ್ ಮಾಡ್ತಾ ಹೋಗೋಣ ಅಂದ್ರೆ ಏಜ್ ಲಿಮಿಟ್ ಅನ್ನ ನೋಡ್ತಾ ಹೋಗೋಣ. ಫಸ್ಟ್ ನೋಡ್ರಿ ಗ್ರೂಪ್ ಬಿ ಆಫೀಸ್ ಅಸಿಸ್ಟೆಂಟ್ ಮಲ್ಟಿಪರ್ಪಸ್ ಗೆ ಇಲ್ಲಿ ನಿಮ್ಮ ವಯೋಮಿತಿ 18ರಿಂದ 28 ವರ್ಷ ಇರುತ್ತೆ. ಹಾಗಾದ್ರೆ ನೋಡ್ರಿ ಯಾರೋ ಒಂದು ಜನ್ಮ ದಿನಾಂಕ 2/9/1997 ನಂತರ ಮತ್ತೆ 1/9/2007 ಒಳಗಡೆ ಇದೆಯಲ್ಲ ಅವ್ರು ಕೂಡ ಇಲ್ಲಿ ಎಲಿಜಿಬಲ್ ಆಗ್ತಾರೆ. ಇನ್ ಕೇಸ್ ನಿಮ್ ಬರ್ಡೇ 2/9/1997 ಮತ್ತೆ 1/9/2000 ಇದ್ರೂ ಕೂಡ ನೀವು ಇಲ್ಲಿ ಎಲಿಜಿಬಲ್ ಆಗ್ತೀರಾ. ಇದಾದ್ಮೇಲೆ ನೋಡ್ರಿ ಗ್ರೂಪ್ ಎ ಆಫೀಸರ್ ಹುದ್ದೆಗಳಿಗೆ ನಾವು ನೋಡೋದಾದ್ರೆ ಆಫೀಸರ್ ಸ್ಕೇಲ್ 1 ಅಸಿಸ್ಟೆಂಟ್ ಮ್ಯಾನೇಜರ್ ಹುದ್ದೆಗಳಿಗೆ ಏನಪ್ಪಾ ಅಂದ್ರೆ 18ರಿಂದ 30 ವರ್ಷ ಇರಬೇಕು. ಇಲ್ಲಿ ನಿಮ್ಮ ವಯೋಮಿತಿನ ಯಾವ ತರನಾಗಿ ಡಿಟರ್ಮೈನ್ ಮಾಡ್ತಾರೆ ಅಂದ್ರೆ ಯಾರೋ ಒಂದು ಜನ್ಮ ದಿನಾಂಕ 2/9/1995 ನಂತರ 1/9/2007 ಒಳಗಡೆ ಇರ್ತಾರೆ, ಅವ್ರು ಇಲ್ಲಿ ಎಲಿಜಿಬಲ್ ಆಗ್ತಾರೆ. ನೆಕ್ಸ್ಟ್ ನೋಡ್ರಿ ಆಫೀಸರ್ ಸ್ಕೇಲ್ 2 ಮ್ಯಾನೇಜರ್ ಹುದ್ದೆಗಳಿಗೆ 21ರಿಂದ 32 ವರ್ಷ. ಇಲ್ಲಿ ನಿಮ್ಮ ಜನ್ಮ ದಿನಾಂಕ ಏನಿರ್ಬೇಕಂದ್ರೆ 2/9/1993 ನಂತರ 1/9/2004 ಒಳಗಡೆ ಇರ್ಬೇಕಾಗುತ್ತೆ. ಇದಾದ್ಮೇಲೆ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಆಫೀಸರ್ ಸ್ಕೇಲ್ 3 ಸೀನಿಯರ್ ಮ್ಯಾನೇಜರ್ ಗೆ ಏನಪ್ಪಾ ಅಂದ್ರೆ ವಯೋಮಿತಿ ನೋಡ್ರಿ 21ರಿಂದ 40 ವರ್ಷ ಇದೆ. ಸೊ ಇಲ್ಲಿ ನಿಮ್ಮ ವಯೋಮಿತಿ ಎಷ್ಟಿರ್ಬೇಕಂದ್ರೆ 2/9/1985 ನಂತರ ಇರಬೇಕು, 1/9/2004 ಒಳಗೆ ಇರ್ಬೇಕಾಗುತ್ತೆ. ನಿಮ್ಮ ಜನ್ಮ ದಿನಾಂಕ ನೋಡ್ರಿ 2/9/1985 ನಂತರ ಇರಬೇಕು, 1/9/2004 ಒಳಗಡೆ ಇರ್ಬೇಕಾಗುತ್ತೆ. ಇದಾದ್ಮೇಲೆ ಕೆಲವೊಂದಿಷ್ಟು ಕೆಟಗರಿಗೆ ಏನ್ ಮಾಡಿದ್ರೆ ಅಂದ್ರೆ ವಯೋಮಿತಿ ಸಡಲಿಕೆಯನ್ನ ಕೊಟ್ಟಿದ್ದಾರೆ. ಇನ್ ಕೇಸ್ ನೀವೇನಾದ್ರೂ SC/ST ಕೆಟಗರಿಗೆ ಸೇರಿದ್ರೆ ನಿಮ್ಗೆ 5 ವರ್ಷ ವಯೋಮಿತಿ ಸಡಲಿಕೆ ಇದೆ. OBC ಕೆಟಗರಿಗೆ ಸೇರಿದ್ರೆ ನಿಮ್ಗೆ 3 ವರ್ಷ ವಯೋಮಿತಿ ಸಡಲಿಕೆಯನ್ನ ಕೊಡ್ತಾರೆ. ಜೊತೆಗೆ ನೋಡ್ರಿ ನೀವು ವಿಕಲಚೇತನ ಅಭ್ಯರ್ಥಿಗಳಾಗಿದ್ರೆ 10 ವರ್ಷ ವಯೋಮಿತಿ ಸಡಲಿಕೆ ಇದೆ. ಮಾಜಿ ಸೈನಿಕರಿಗೆ ಏನ್ ಮಾಡಿದ್ರೆ ಅಂದ್ರೆ 3 ವರ್ಷ ವಯೋಮಿತಿ ಸಡಲಿಕೆಯನ್ನ ಕೊಟ್ಟಿದ್ದಾರೆ. ಸೊ ಇದಾದ್ಮೇಲೆ ಕೆಟಗರಿ ಅವ್ರು ಯಾರ್ಯಾರು ಇರ್ಬೇಕು, ಏನ್ ಅವ್ರ ಕಂಡೀಷನ್ಸ್ ಇರ್ಬೇಕಂತ ಕೊಟ್ಟಿದ್ದಾರೆ. ಸೊ ಅದನ್ನು ಸಹ ಒಂದ್ಸರಿ ನೋಡ್ಕೊರಿ. ನೆಕ್ಸ್ಟ್ ಡಿಸಬಿಲಿಟಿ ಸ್ಕ್ರೈಬ್ ಬೇಕಂದ್ರೆ ಏನೇನ್ ರಿಕ್ವೈರ್ಮೆಂಟ್ ಇರ್ಬೇಕು, ಆಮೇಲೆ ನೋಡ್ರಿ ಎಕ್ಸ್ ಸರ್ವಿಸ್ ಮ್ಯಾನ್ ಅಂದ್ರೆ ಯಾರು ಅಂತಾನು ಕೂಡ ಕೊಟ್ಟಿದ್ದಾರೆ. ಎಕನಾಮಿಕಲಿ ವೀಕರ್ ಸೆಕ್ಷನ್ಸ್ ಅಂದ್ರೆ ಏನೇನೆಲ್ಲ ಎಲಿಜಿಬಿಲಿಟಿ ಇರ್ಬೇಕಂತಾನು ಕೂಡ ಕೊಟ್ಟಿದ್ದಾರೆ. ನೆಕ್ಸ್ಟ್ ನೋಡ್ರಿ ಎಜುಕೇಶನ್ ಕ್ವಾಲಿಫಿಕೇಶನ್ಸ್ ಅಂಡ್ ಪೋಸ್ಟ್ ಕ್ವಾಲಿಫಿಕೇಶನ್ಸ್ ಅಂಡ್ ಎಕ್ಸ್ಪೀರಿಯನ್ಸ್ ಆಸ್ ಆನ್ ದ ಲಾಸ್ಟ್ ಡೇಟ್ ಆಫ್ ರಿಜಿಸ್ಟ್ರೇಷನ್ 21/9/2025. ಎಜುಕೇಶನ್ ಕ್ವಾಲಿಫಿಕೇಶನ್ಸ್ ಏನಿರ್ಬೇಕು, ವಿದ್ಯಾರ್ಹತೆ ಏನಿರ್ಬೇಕಂದ್ರೆ ಆಫೀಸ್ ಅಸಿಸ್ಟೆಂಟ್ ಮಲ್ಟಿಪರ್ಪಸ್ ನೋಡ್ರಿ ಬ್ಯಾಚುಲರ್ಸ್ ಡಿಗ್ರಿ ಇನ್ ಎನಿ ಡಿಸಿಪ್ಲಿನ್ ಫ್ರಮ್ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಆರ್ ಇಕ್ವಿವೆಲೆಂಟ್ ಅಂದ್ರೆ ನೀವೇನಾಗಿರ್ಬೇಕಂದ್ರೆ ಜಸ್ಟ್ ಪದವೀಧರರಾಗಿದ್ರೆ ಸಾಕು, ನೀವು ಇಲ್ಲಿ ಎಲಿಜಿಬಲ್ ಆಗ್ತೀರಾ. ನೆಕ್ಸ್ಟ್ ಏನ್ ಹೇಳ್ತಿದ್ದಾರೆ ಅಂದ್ರೆ ಪ್ರೊಫಿಷಿಯನ್ಸಿ ಇನ್ ದ ಲೋಕಲ್ ಲ್ಯಾಂಗ್ವೇಜ್ ಆಸ್ ಪ್ರಿಸ್ಕ್ರೈಬ್ ಬೈ ದ ಪಾರ್ಟಿಸಿಪೇಟಿಂಗ್ RRBs ಅಂದ್ರೆ ರೀಜನಲ್ ರೂರಲ್ ಬ್ಯಾಂಕ್ಸ್ ಅವ್ರು ಏನ್ ಹೇಳಿರ್ತಾರಲ್ಲ ಆ ಒಂದು ಸ್ಥಳೀಯ ಭಾಷೆ ನಿಮ್ಗೆ ಇಲ್ಲಿ ಬರಬೇಕು. ಕರ್ನಾಟಕದಲ್ಲಿ ನೋಡ್ರಿ ಕರ್ನಾಟಕ ಗ್ರಾಮೀಣ್ ಬ್ಯಾಂಕ್ ಪಾರ್ಟಿಸಿಪೇಟ್ ಮಾಡ್ತಾ ಇದೆ, ಹಾಗಾಗಿ ಕನ್ನಡ ನಿಮ್ಗೆ ಬರ್ತಿರ್ಬೇಕಾಗತ್ತೆ. ಜೊತೆಗೆ ನೋಡ್ರಿ ವರ್ಕಿಂಗ್ ನಾಲೆಜ್ ಆಫ್ ಕಂಪ್ಯೂಟರ್ ಕೂಡ ನಿಮ್ಗೆ ಗೊತ್ತಿರ್ಬೇಕಂತ ಹೇಳ್ತಿದ್ದಾರೆ. ಇದಾದ್ಮೇಲೆ ಆಫೀಸರ್ ಸ್ಕೇಲ್ 1 ಅಸಿಸ್ಟೆಂಟ್ ಮ್ಯಾನೇಜರ್ ಏನಿದೆ ಅಂದ್ರೆ ಬ್ಯಾಚುಲರ್ಸ್ ಡಿಗ್ರಿ ಇನ್ ಎನಿ ಡಿಸಿಪ್ಲಿನ್ ಫ್ರಮ್ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಆರ್ ಇಟ್ಸ್ ಇಕ್ವಿವೆಲೆಂಟ್. Preference will be given to those candidates having degree in agriculture, horticulture, forestry, animal husbandry, veterinary science, agriculture, engineering, pisciculture, agriculture, marketing and cooperations, information technology, management, law, economics or accountancy, proficiency in local language as prescribed by the participating RRB. ಇಲ್ಲಿ ಕೂಡ ಏನಪ್ಪಾ ಅಂದ್ರೆ ನೀವು ಪದವೀಧರಾಗಿದ್ರೆ ಸಾಕು ಎಲಿಜಿಬಲ್ ಆಗ್ತೀರಾ. ಆದ್ರೆ ಅವ್ರು ಹೆಚ್ಚಿನ ಆದ್ಯತೆಯನ್ನು ಯಾರಿಗೆ ಕೊಡ್ತಾರೆ ಅಂದ್ರೆ ಯಾವ ಒಂದು ಅಭ್ಯರ್ಥಿಗಳು ನೋಡ್ರಿ ತಮ್ಮ ಪದವಿಯನ್ನ ಅಗ್ರಿಕಲ್ಚರ್, ಹಾರ್ಟಿಕಲ್ಚರ್, ಫಾರೆಸ್ಟ್ರಿ, ಅನಿಮಲ್ ಹಸ್ಬೆಂಡ್ರಿ, ವೆಟರ್ನರಿ ಸೈನ್ಸ್, ಅಗ್ರಿಕಲ್ಚರ್ ಇಂಜಿನಿಯರಿಂಗ್, ಫಿಸಿಕಲ್ಚರ್, ಅಗ್ರಿಕಲ್ಚರ್ ಮಾರ್ಕೆಟಿಂಗ್ ಅಂಡ್ ಕೋಆಪರೇಷನ್ಸ್, ಇನ್ಫಾರ್ಮೇಶನ್ ಟೆಕ್ನಾಲಜಿ, ಮ್ಯಾನೇಜ್ಮೆಂಟ್, ಲಾ, ಎಕನಾಮಿಕ್ಸ್ ಅಥವಾ ಅಕೌಂಟೆನ್ಸ್ ಅಲ್ಲಿ ಪದವಿ ಪಡೆದಿರ್ತಾರಲ್ಲ ಅವರಿಗೆ ಹೆಚ್ಚಿನ ಆದ್ಯತೆಯನ್ನ ಕೊಡ್ತಾರೆ. ಜೊತೆಗೆ ಸ್ಥಳೀಯ RRB ಅವರು ಹೇಳಿದಂತ ಸ್ಥಳೀಯ ಭಾಷೆ ನಿಮ್ಗೆ ಬರ್ತಿರ್ಬೇಕಾಗತ್ತೆ. ಜೊತೆಗೆ ನೋಡ್ರಿ ಕಂಪ್ಯೂಟರ್ ಬಗ್ಗೆನೂ ಕೂಡ ನಿಮ್ಗೆ ವರ್ಕಿಂಗ್ ನಾಲೆಜ್ ಗೊತ್ತಿರ್ಬೇಕಂತ ಹೇಳ್ತಿದ್ದಾರೆ. ಇದಾದ್ಮೇಲೆ ಆಫೀಸರ್ ಸ್ಕೇಲ್ 2 ಜನರಲ್ ಬ್ಯಾಂಕಿಂಗ್ ಆಫೀಸರ್ ಮ್ಯಾನೇಜರ್ ಈ ಹುದ್ದೆಗಳಿಗೆ ಏನಿದೆ ಅಂದ್ರೆ ನಿಮ್ಮ ಎಜುಕೇಶನ್ ಕ್ವಾಲಿಫಿಕೇಶನ್ಸ್ ಬ್ಯಾಚುಲರ್ಸ್ ಡಿಗ್ರಿ ಇನ್ ಎನಿ ಡಿಸಿಪ್ಲಿನ್ ಫ್ರಮ್ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಆರ್ ಇಟ್ಸ್ ಇಕ್ವಿವೆಲೆಂಟ್ ವಿತ್ ಮಿನಿಮಮ್ 50% ಮಾರ್ಕ್ಸ್ ಇನ್ ಅಗ್ರಿಗೇಟ್. Preference will be given to those candidates having degree in banking, finance, marketing, agriculture, horticulture, forestry, animal husbandry, veterinary science, agriculture, engineering, pisciculture, agriculture, marketing and cooperation, information technology, management, law, economics and accountancy. ಇಲ್ಲಿ ಕೂಡ ನೀವು ಪದವೀಧರಾಗಿದ್ರೆ ಎಲಿಜಿಬಲ್ ಆಗ್ತಾರೆ. ಜೊತೆಗೆ ಇಲ್ಲಿ ನಿಮ್ಮ ಕನಿಷ್ಠ ಅಗ್ರಿಗೇಟ್ ಎಷ್ಟಿರ್ಬೇಕಪ್ಪ ಅಂದ್ರೆ ಸರಾಸರಿ ನಿಮ್ಮ ಪರ್ಸೆಂಟೇಜ್ ಎಷ್ಟಿರ್ಬೇಕಂದ್ರೆ ಮಿನಿಮಮ್ ಅಗ್ರಿಗೇಟ್ 50% ಇರ್ಬೇಕಂತ ಹೇಳ್ತಾರೆ. ಜೊತೆಗೆ ನೋಡ್ರಿ ಹೆಚ್ಚಿನ ಆದ್ಯತೆಯನ್ನು ಯಾರಿಗೆ ಕೊಡ್ತಾರೆ ಅಂದ್ರೆ ಯಾವ ಒಂದು ಅಭ್ಯರ್ಥಿಗಳು ಪದವಿಯನ್ನ ಬ್ಯಾಂಕಿಂಗ್, ಫೈನಾನ್ಸಿಂಗ್, ಮಾರ್ಕೆಟಿಂಗ್, ಅಗ್ರಿಕಲ್ಚರ್, ಹಾರ್ಟಿಕಲ್ಚರ್, ಫಾರೆಸ್ಟ್ರಿ, ಅನಿಮಲ್ ಹಸ್ಬೆಂಡ್ರಿ, ವೆಟರ್ನರಿ ಸೈನ್ಸ್, ಅಗ್ರಿಕಲ್ಚರ್ ಇಂಜಿನಿಯರಿಂಗ್, ಫಿಸಿಕಲ್ಚರ್, ಅಗ್ರಿಕಲ್ಚರ್ ಮಾರ್ಕೆಟಿಂಗ್ ಅಂಡ್ ಕೋಆಪರೇಷನ್, ಇನ್ಫಾರ್ಮೇಶನ್ ಟೆಕ್ನಾಲಜಿ, ಮ್ಯಾನೇಜ್ಮೆಂಟ್, ಲಾ, ಎಕನಾಮಿಕ್ಸ್ ಅಂಡ್ ಅಕೌಂಟೆನ್ಸಿ ಮಾಡಿರ್ತಾರಲ್ಲ ಅವ್ರಿಗೆ ಕೊಡ್ತಾರೆ. ಜೊತೆಗೆ ಏನಪ್ಪಾ ಅಂದ್ರೆ 2 ವರ್ಷ ನಿಮಗೆ ಆಸ್ ಅನ್ ಆಫೀಸರ್ ಆಗಿ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಅಲ್ಲಿ
ಕೆಲಸ ಮಾಡಿದಂತ ಎಕ್ಸ್ಪೀರಿಯನ್ಸ್ ಇರ್ಬೇಕಂತ ಹೇಳ್ತಿದ್ದಾರೆ. ಇದಾದ್ಮೇಲೆ ಆಫೀಸರ್ ಸ್ಕೇಲ್ ಟು ಸ್ಪೆಷಲ್ ಆಫೀಸರ್ ಮ್ಯಾನೇಜರ್. ಇಲ್ಲಿ ನಿಮ್ಮ ಒಂದು ಎಜುಕೇಶನ್ ಕ್ವಾಲಿಫಿಕೇಶನ್ಸ್ ಏನಿರ್ಬೇಕಪ್ಪ ಅಂದ್ರೆ ಈ ಹುದ್ದೆಗಳಿಗೆ ಎಲಿಜಿಬಲ್ ಆಗಕ್ಕೆ ಬ್ಯಾಚುಲರ್ಸ್ ಡಿಗ್ರಿ ಫ್ರಮ್ ಎ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಇನ್ ಎಲೆಕ್ಟ್ರಾನಿಕ್ಸ್ ಆರ್ ಕಮ್ಯುನಿಕೇಶನ್ಸ್ ಆರ್ ಕಂಪ್ಯೂಟರ್ ಸೈನ್ಸ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಆರ್ ಇಟ್ಸ್ ಇಕ್ವಿವೆಲೆಂಟ್ ವಿತ್ ಮಿನಿಮಮ್ 50% ಮಾರ್ಕ್ಸ್ ಇನ್ ಅಗ್ರಿಗೇಟ್. ಸೊ ಇಲ್ಲಿ ಏನ್ ಮಾಡಿರ್ಬೇಕಂದ್ರೆ ಪದವಿಯನ್ನ ನೀವು ಎಲೆಕ್ಟ್ರಾನಿಕ್ಸ್ ಆರ್ ಕಮ್ಯುನಿಕೇಶನ್ಸ್ ಕಂಪ್ಯೂಟರ್ ಸೈನ್ಸ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಒಳಗಡೆ ನೀವು ಪದವಿಯನ್ನ ಪಡೆದಿರಬೇಕು. ಜೊತೆಗೆ 50% ಅಗ್ರಿಗೇಟ್ ಇರಬೇಕು. ಜೊತೆಗೆ 1 ವರ್ಷ ನಿಮಗೆ ಏನಪ್ಪಾ ಅಂದ್ರೆ ಆ ರೆಲೆವೆಂಟ್ ಫೀಲ್ಡ್ ಅಲ್ಲಿ ಕೆಲಸ ಮಾಡಿದಂತ ಅನುಭವ ಇರ್ಬೇಕಂತ ಹೇಳ್ತಿದ್ದಾರೆ. ಚಾರ್ಟೆಡ್ ಅಕೌಂಟ್ ಹುದ್ದೆಗೆ ಅಪ್ಲೈ ಮಾಡೋರು ಏನ್ ಮಾಡಿರ್ಬೇಕಂದ್ರೆ ಚಾರ್ಟೆಡ್ ಸರ್ಟಿಫೈಡ್ ಅಸೋಸಿಯೇಟ್ ಫ್ರಮ್ ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟೆಡ್ ಅಕೌಂಟ್ಸ್ ಆಫ್ ಇಂಡಿಯಾ. ನೀವು ಚಾರ್ಟೆಡ್ ಅಕೌಂಟ್ಸ್ ಆಫ್ ಇಂಡಿಯಾ ಕಡೆಯಿಂದ ಸರ್ಟಿಫೈಡ್ ಅಸೋಸಿಯೇಟ್ ಅಂತೇಳಿ ಪದವಿಯನ್ನ ಅಥವಾ ಸರ್ಟಿಫಿಕೇಟ್ ಅನ್ನ ಪಡೆದಿರ್ಬೇಕು. ಜೊತೆಗೆ 1 ವರ್ಷ ನೀವು ಚಾರ್ಟೆಡ್ ಅಕೌಂಟೆಂಟ್ ಆಗಿ ಕೆಲಸವನ್ನ ಮಾಡಿರ್ಬೇಕು. ಲಾ ಆಫೀಸರ್ ಆಗ್ಬೇಕಂದ್ರೆ ನೀವೇನ್ ಮಾಡ್ಬೇಕಂದ್ರೆ ಲಾ ಒಳಗೆ ಅಂದ್ರೆ ಕಾನೂನೊಳಗೆ ಪದವಿಯನ್ನ ಪಡೆದಿರ್ಬೇಕು. ಜೊತೆಗೆ 50% ಅಗ್ರಿಗೇಟ್ ಇರ್ಬೇಕಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ 2 ವರ್ಷ ನೀವೇನಪ್ಪ ಅಂದ್ರೆ ಅಡ್ವೊಕೇಟ್ ಆಗಿ ಅಥವಾ ಲಾ ಆಫೀಸರ್ ಆಗಿ ಬ್ಯಾಂಕ್ಸ್ ಅಥವಾ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಅಲ್ಲಿ ಕೆಲಸವನ್ನ ಮಾಡಿರ್ಬೇಕು. ಇದಾದ್ಮೇಲೆ ಟ್ರೆಜರಿ ಮ್ಯಾನೇಜರ್ ಅಲ್ಲಿ ಏನ್ ಹೇಳ್ತಿದಾರೆ ಅಂದ್ರೆ ಚಾರ್ಟೆಡ್ ಅಕೌಂಟೆಂಟ್ ಆರ್ MBA ಇನ್ ಫೈನಾನ್ಸ್ ಫ್ರಮ್ ಎ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಆರ್ ಇನ್ಸ್ಟಿಟ್ಯೂಷನ್. ಇಲ್ಲಿ CA ಆಗಿರ್ಬೇಕು ಅಥವಾ MBA ಆಗಿರ್ಬೇಕು ಫೈನಾನ್ಸ್ ಒಳಗೆ, ಅಂತವ್ರು ಇಲ್ಲಿ ಎಲಿಜಿಬಲ್ ಆಗ್ತಾರೆ. ಜೊತೆಗೆ 1 ವರ್ಷ ಫೀಲ್ಡ್ ಎಕ್ಸ್ಪೀರಿಯನ್ಸ್ ಇರ್ಬೇಕಂತ ಹೇಳ್ತಿದ್ದಾರೆ. ಮಾರ್ಕೆಟಿಂಗ್ ಆಫೀಸರ್ಸ್ ಗೆ ಏನಪ್ಪಾ ಅಂದ್ರೆ MBA ನ ಮಾರ್ಕೆಟಿಂಗ್ ಅಲ್ಲಿ ಮಾಡಿರ್ಬೇಕಂತ ಹೇಳ್ತಿದ್ದಾರೆ. ಜೊತೆಗೆ 1 ವರ್ಷ ಎಕ್ಸ್ಪೀರಿಯನ್ಸ್ ಇರ್ಬೇಕಂತ ಹೇಳ್ತಿದ್ದಾರೆ. ಅಗ್ರಿಕಲ್ಚರ್ ಆಫೀಸರ್ಸ್ ಆಗ್ಬೇಕಂದ್ರೆ ನೀವು ನೋಡ್ರಿ ಅಗ್ರಿಕಲ್ಚರ್, ಹಾರ್ಟಿಕಲ್ಚರ್, ಡೈರಿ, ಅನಿಮಲ್ ಹಸ್ಬೆಂಡ್ರಿ, ಫಾರೆಸ್ಟ್ರಿ, ವೆಟರ್ನರಿ ಸೈನ್ಸ್, ಅಗ್ರಿಕಲ್ಚರ್ ಇಂಜಿನಿಯರಿಂಗ್, ಫಿಸಿಕಲ್ಚರ್ ಇಂದ ಪದವಿಯನ್ನ ಪಡೆದಿರ್ಬೇಕು. ಜೊತೆಗೆ 50% ಅಗ್ರಿಗೇಟ್ ಅನ್ನು ಕೂಡ ಇರ್ಬೇಕಂತ ಹೇಳ್ತಿದ್ದಾರೆ. ಜೊತೆಗೆ 2 ವರ್ಷ ಎಕ್ಸ್ಪೀರಿಯನ್ಸ್ ಇರ್ಬೇಕಂತ ಹೇಳ್ತಿದ್ದಾರೆ. ಇದಾದ್ಮೇಲೆ ನೋಡ್ರಿ ಆಫೀಸರ್ ಸ್ಕೇಲ್ ಟು ಸೀನಿಯರ್ ಮ್ಯಾನೇಜರ್ ಏನ್ ಹೇಳ್ತಿದ್ದಾರೆ ಅಂದ್ರೆ ನೀವು ಯಾವುದೇ ಪದವಿಯನ್ನು ಪಡೆದಿದ್ರು ಸಹ ನೀವು ಇಲ್ಲಿ ಎಲಿಜಿಬಲ್ ಆಗ್ತಾರೆ. ಜೊತೆಗೆ 50% ಅಗ್ರಿಗೇಟ್ ಇರಬೇಕು. ಜೊತೆಗೆ ಪ್ರಿಫರೆನ್ಸ್ ಅನ್ನ ಯಾರಿಗೆ ಕೊಡ್ತಾರಂದ್ರೆ ಯಾರು ನೋಡ್ರಿ ಪದವಿ ಅಥವಾ ಡಿಪ್ಲೊಮಾನ ಬ್ಯಾಂಕಿಂಗ್, ಫೈನಾನ್ಸ್, ಮಾರ್ಕೆಟಿಂಗ್, ಅಗ್ರಿಕಲ್ಚರ್, ಹಾರ್ಟಿಕಲ್ಚರ್, ಫಾರೆಸ್ಟ್ರಿ, ಅನಿಮಲ್ ಹಸ್ಬೆಂಡ್ರಿ, ವೆಟರ್ನರಿ ಸೈನ್ಸ್, ಅಗ್ರಿಕಲ್ಚರ್ ಇಂಜಿನಿಯರಿಂಗ್, ಫಿಸಿಕಲ್ಚರ್, ಅಗ್ರಿಕಲ್ಚರ್ ಮಾರ್ಕೆಟಿಂಗ್ ಅಂಡ್ ಕೋಆಪರೇಷನ್ಸ್, ಇನ್ಫಾರ್ಮೇಶನ್ ಟೆಕ್ನಾಲಜಿ, ಮ್ಯಾನೇಜ್ಮೆಂಟ್, ಲಾ, ಎಕನಾಮಿಕ್ಸ್ ಅಂಡ್ ಅಕೌಂಟೆನ್ಸಿ ಅಲ್ಲಿ ಪದವಿಯನ್ನ ಅಥವಾ ಡಿಪ್ಲೊಮಾನ ಮಾಡಿರ್ತಾರಲ್ಲ ಅವ್ರು ಇಲ್ಲಿ ಎಲಿಜಿಬಲ್ ಆಗ್ತಾರೆ. ಜೊತೆಗೆ 5 ವರ್ಷ ನೀವೇನಪ್ಪ ಅಂದ್ರೆ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಅಲ್ಲಿ ಕೆಲಸ ಮಾಡಿದಂತ ಅನುಭವ ಇರ್ಬೇಕಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ನೋಡ್ರಿ ಪ್ರೊಫಿಷಿಯನ್ಸಿ ಇನ್ ಲೋಕಲ್ ಲ್ಯಾಂಗ್ವೇಜಸ್ ಫಾರ್ ದ ರಿಕ್ರೂಟ್ಮೆಂಟ್ ಆಫ್ ಆಫೀಸರ್ ಸ್ಕೇಲ್ 1 ಅಂಡ್ ಆಫೀಸ್ ಅಸಿಸ್ಟೆಂಟ್. ಅಂದ್ರೆ ರೀಜನಲ್ ರೂರಲ್ ಬ್ಯಾಂಕ್ಸ್ ಅಲ್ಲಿ ಏನಪ್ಪಾ ಅಂದ್ರೆ ಮ್ಯಾನೇಜರ್ ಮತ್ತೆ ಆಫೀಸ್ ಅಸಿಸ್ಟೆಂಟ್ಸ್ ಅಂದ್ರೆ ಕ್ಲರ್ಕ್ ಆಗಿ ಕೆಲಸ ಮಾಡೋರ್ಗೆ ಏನ್ ಮಾಡ್ಬೇಕಂದ್ರೆ ಲ್ಯಾಂಗ್ವೇಜ್ ಪ್ರೊಫಿಷಿಯನ್ಸಿ ಟೆಸ್ಟ್ ಬೇಕಾಗುತ್ತೆ. ಇಲ್ಲೇನ್ ಹೇಳ್ತಿದ್ದಾರೆ ನೋಡ್ರಿ candidates who have already studied in the local language of the state in the standard 8 or any level above the standard 8 in government recognized board of education or school having any certified to that effect standard 8 or any level above the standard 8 would be considered proficient in that language. Where the candidate does not meet any aforesaid requirement in the local language at the time of selections, he will be given a 6 month of 6 month he will be given a time of 6 months from the date of joining to acquire the proficiency. This period can be extended by the board of RRBs within the framework of rules and provided by such extension should not be behind the prohibition period. ಸೊ ಇಲ್ಲೇನ್ ಹೇಳ್ತಿದ್ದಾರೆ ಅಂದ್ರೆ ನೋಡ್ರಿ ಯಾರೆಲ್ಲ ಸ್ಥಳೀಯ ಭಾಷೆಯಲ್ಲಿ 8ನೇ ಕ್ಲಾಸ್ ಅಥವಾ ಅದಕ್ಕಿಂತ ಜಾಸ್ತಿಯನ್ನ ಕಲ್ತಿರ್ತಾರೆ. ಫಾರ್ ಎಕ್ಸಾಂಪಲ್ ನೋಡ್ರಿ ಕರ್ನಾಟಕದಲ್ಲಿ ನೀವೇನಪ್ಪ ಅಂದ್ರೆ 8ನೇ ಕ್ಲಾಸ್ ಅಥವಾ ಅದಕ್ಕಿಂತ ಹೆಚ್ಚಿಗೆ ಕನ್ನಡವನ್ನ ಅಧ್ಯಯನ ಮಾಡಿದ್ರಿ ಅಥವಾ ಕನ್ನಡ ಮೀಡಿಯಂ ಅಲ್ಲಿ ಅಧ್ಯಯನ ಮಾಡಿದ್ರಿ, ಕನ್ನಡವನ್ನ ಒಂದು ಭಾಷೆಯನ್ನಾಗಿ ಅಧ್ಯಯನ ಮಾಡಿದ್ರೆ ನಿಮಗೆ ಈ ಪ್ರೊಫಿಷಿಯನ್ಸಿ ಆಫ್ ಲ್ಯಾಂಗ್ವೇಜ್ ಟೆಸ್ಟ್ ಅಥವಾ ಸ್ಥಳೀಯ ಭಾಷೆಯಲ್ಲಿ ಏನು ಭಾಷಾ ಪ್ರಾವೀಣ್ಯತೆ ಪರೀಕ್ಷೆ ಇದೆಯಲ್ಲ ಇದರಿಂದ ಏನ್ ಮಾಡ್ತಾರೆ ಅಂದ್ರೆ ನಿಮಗೆ ಎಕ್ಸಾಮಿಷನ್ಸ್ ಅನ್ನ ಕೊಡ್ತಾರೆ. ಜೊತೆಗೆ ಏನಂದ್ರೆ ಇನ್ ಕೇಸ್ ಯಾರಿಗೂ ಕನ್ನಡ ಬರ್ಲಿಲ್ಲ ಅಂದ್ರೆ ನೀವು ಜಾಯಿನ್ ಆದ್ಮೇಲೆ 6 ತಿಂಗಳ ಕಾಲಾವಕಾಶವನ್ನ ಕೊಡ್ತಾರೆ. 6 ತಿಂಗಳಲ್ಲಿ ನಿಮಗೆ ಕಲೀಲಿಕ್ಕೆ ಆಗ್ಲಿಲ್ಲ ಅಂದ್ರೆ ಮತ್ತೆ ಏನ್ ಮಾಡ್ತಾರೆ ಅಂದ್ರೆ ಬೋರ್ಡ್ಸ್ ಆಫ್ RRBs ಅಂತ ಹೇಳಿ ಒಂದು ಬೋರ್ಡ್ ಇದೆ, ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಪ್ರಕಾರ ನಿಮಗೆ ಈ ಒಂದು ಟೈಮ್ ಅನ್ನ ಎಕ್ಸ್ಟೆಂಡ್ ಮಾಡ್ತಾ ಹೋಗ್ತಾರೆ. ಸೊ ಅಪ್ಲಿಕೇಶನ್ಸ್ ಮತ್ತೆ ಇಂಟಿಮಿನೇಷನ್ ಚಾರ್ಜಸ್ ನೋಡ್ರಿ ಆಫೀಸರ್ ಸ್ಕೇಲ್ 1, 2, 3 ಮತ್ತೆ ಆಫೀಸರ್ ಮಲ್ಟಿಪರ್ಪಸ್ ನೋಡೋದಾದ್ರೆ ಎಲ್ಲದಕ್ಕೂ ಕೂಡ ಏನಪ್ಪಾ ಅಂದ್ರೆ ಆಫೀಸರ್ ಸ್ಕೇಲ್ 1, 2, 3 ಮತ್ತೆ ಆಫೀಸ್ ಮಲ್ಟಿಪರ್ಪಸ್ ಏನಂದ್ರೆ SC, ST ಮತ್ತೆ ವಿಕಲಚೇತನ ಅಭ್ಯರ್ಥಿಗಳಿಗೆ ಎಷ್ಟು ಒಂದು ಫೀಸ್ ಇದೆ ಅಂದ್ರೆ 175 ರೂಪಾಯಿ ಇದೆ. ಜೊತೆಗೆ ಉಳಿದೆಲ್ಲ ಅಭ್ಯರ್ಥಿಗಳಿಗೆ ಏನಪ್ಪಾ ಅಂದ್ರೆ 850 ರೂಪಾಯಿ ಅಪ್ಲಿಕೇಶನ್ ಫೀಸ್ ಇದೆ. ಇದಾದ್ಮೇಲೆ ನೋಡ್ರಿ ನಾವು ನೆಕ್ಸ್ಟ್ ಆನ್ಲೈನ್ ಮೇನ್ಸ್ ಎಕ್ಸಾಮಿನೇಷನ್ಸ್ ಅನ್ನ ನೋಡ್ತಾ ಹೋಗೋಣ. ದ ಸ್ಟ್ರಕ್ಚರ್ ಆಫ್ ಮೇನ್ಸ್ ಎಕ್ಸಾಮಿನೇಷನ್ ವಿಚ್ ವಿಲ್ ಬಿ ಕಾಂಡಕ್ಟೆಡ್ ಆನ್ಲೈನ್ ಆರ್ ಆಸ್ ಫಾಲೋಸ್ ಅಂತ ಹೇಳ್ತಿದ್ದಾರೆ. ಸೊ ಫಸ್ಟ್ ನೋಡ್ರಿ ಆಫೀಸ್ ಮಲ್ಟಿಪರ್ಪಸ್ ನೋಡ್ರಿ ಪ್ರಿಲಿಮಿನರಿ ಎಕ್ಸಾಮಿನೇಷನ್ಸ್ ಅಲ್ಲಿ ಏನಿರುತ್ತೆ ಅಂದ್ರೆ 2 ಪೇಪರ್ ಗಳಿರುತ್ತೆ. ಸೊ ರೀಸನಿಂಗ್ ಎಬಿಲಿಟಿ ಮೇಲೆ ನಿಮ್ಗೆ 40 ಕ್ವಶನ್ಸ್ ಕೇಳ್ತಾರೆ, 40 ಅಂಕಗಳಿಗೆ 25 ನಿಮಿಷಗಳ ಕಾಲಾವಕಾಶ ಇರುತ್ತೆ.
ನ್ಯೂಮರಿಕಲ್ ಎಬಿಲಿಟಿ ಮೇಲೆ ನಿಮ್ಗೆ 40 ಪ್ರಶ್ನೆಗಳನ್ನ ಕೇಳ್ತಾರೆ, 40 ಅಂಕಗಳಿಗೆ 20 ನಿಮಿಷಗಳ ಕಾಲಾವಕಾಶ ಇರುತ್ತೆ. ಟೋಟಲ್ 80 ಕ್ವಶನ್ಸ್ ಕೇಳ್ತಾರೆ, 80 ಮಾರ್ಕ್ಸ್ಗೆ 45 ನಿಮಿಷಗಳ ಕಾಲಾವಕಾಶ ಇರುತ್ತೆ. ಮೀಡಿಯಂ ಆಫ್ ಎಕ್ಸಾಮಿನೇಷನ್ ನೋಡ್ರಿ, ಕರ್ನಾಟಕದಲ್ಲಿ ನೀವು ಎಕ್ಸಾಮ್ ಬರೆಯೋದ್ರಿಂದ 3 ಭಾಷೆಯಲ್ಲಿ ಪರೀಕ್ಷೆಯನ್ನು ಬರೀಬಹುದು. ಕನ್ನಡ, ಇಂಗ್ಲಿಷ್, ಹಿಂದಿಯಲ್ಲಿ ನೀವು ಎಕ್ಸಾಮ್ಸ್ ಅನ್ನ ಬರೀಬಹುದಾಗಿದೆ. ಇದಾದ್ಮೇಲೆ ಆಫೀಸರ್ ಸ್ಕೇಲ್ 1 ಅಂದ್ರೆ ಮ್ಯಾನೇಜರ್ ಹುದ್ದೆಗಳಿಗೆ ಏನು ಎಕ್ಸಾಮಿನೇಷನ್ಸ್ ಇರುತ್ತೆ ಪ್ರಿಲಿಮಿನರಿ ಅಂತ ನೋಡೋದಾದ್ರೆ, ಸೊ ರೀಸನಿಂಗ್ ಮೇಲೆ ನಿಮ್ಗೆ 40 ಕ್ವಶನ್ಸ್ ಕೇಳ್ತಾರೆ, 40 ಮಾರ್ಕ್ಸ್ಗೆ 25 ನಿಮಿಷಗಳ ಕಾಲಾವಕಾಶ ಇರುತ್ತೆ. ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಮೇಲೆ ನಿಮ್ಗೆ 40 ಕ್ವಶನ್ಸ್ ಕೇಳ್ತಾರೆ, 40 ಮಾರ್ಕ್ಸ್ಗೆ 20 ನಿಮಿಷಗಳ ಕಾಲಾವಕಾಶ ಇರುತ್ತೆ. ಒಟ್ಟು 80 ಕ್ವಶನ್ಸ್ ಕೇಳ್ತಾರೆ, 80 ಮಾರ್ಕ್ಸ್ಗೆ 45 ನಿಮಿಷಗಳ ಕಾಲಾವಕಾಶ ಇರುತ್ತೆ. ನೆಕ್ಸ್ಟ್ ನೋಡ್ರಿ, ಕ್ಯಾಂಡಿಡೇಟ್ಸ್ ಹ್ಯಾವ್ ಟು ಕ್ವಾಲಿಫೈ ಇನ್ ಬೋತ್ ದ ಟೆಸ್ಟ್ ಬೈ ಸೆಕ್ಯೂರಿಂಗ್ ಮಿನಿಮಮ್ ಕಟ್ ಆಫ್ ಮಾರ್ಕ್ಸ್. Adequate number of candidates in each category depending upon the requirements will be shortlisted for the online mains examinations. ಸೊ ಅಭ್ಯರ್ಥಿಗಳು ಏನ್ ಮಾಡ್ಬೇಕಂದ್ರೆ ಎರಡೂದ್ರಲ್ಲಿ ಏನಪ್ಪಾ ಅಂದ್ರೆ ಮಿನಿಮಮ್ ಕಟ್ ಆಫ್ ಮಾರ್ಕ್ಸ್ ಅನ್ನ ತೆಗೆದುಕೊಳ್ಳಬೇಕು. ರೀಸನಿಂಗ್ ಇಂದನೂ ಮಿನಿಮಮ್ ತೆಗೆದುಕೊಳ್ಬೇಕು, ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಇಂದನೂ ಮಿನಿಮಮ್ ಮಾರ್ಕ್ಸ್ ಅನ್ನ ತೆಗೆದುಕೊಳ್ಬೇಕು. ಅಂತವ್ರನ್ನ ಏನ್ ಮಾಡ್ತಾರಪ್ಪ ಅಂದ್ರೆ ಮೇನ್ಸ್ ಎಕ್ಸಾಮಿನೇಷನ್ಸ್ ಗೆ ಕ್ವಾಲಿಫೈ ನ ಮಾಡ್ತಾರೆ. ನೆಕ್ಸ್ಟ್ ನೋಡ್ರಿ, ಇದು ಮೇನ್ಸ್ ಎಕ್ಸಾಮಿನೇಷನ್ಸ್ ಅನ್ನ ನಾವು ನೋಡೋದಾದ್ರೆ ಫಸ್ಟ್ ಯಾವ್ದಕ್ ನೋಡೋಣಪ್ಪ ಅಂದ್ರೆ ಆಫೀಸ್ ಅಸಿಸ್ಟೆಂಟ್ ಹುದ್ದೆಗಳಿಗೆ ಇಲ್ಲಿ ನಾವು ಮೇನ್ಸ್ ಎಕ್ಸಾಮಿನೇಷನ್ಸ್ ಅನ್ನ ನೋಡೋದಾದ್ರೆ ಒಟ್ಟು 5 ಭಾಷೆಗಳು ಇರುತ್ತೆ. ರೀಸನಿಂಗ್, ಕಂಪ್ಯೂಟರ್ ನಾಲೆಜ್, ಜನರಲ್ ಅವೇರ್ನೆಸ್, ಇಂಗ್ಲಿಷ್ ಆರ್ ಹಿಂದಿ ಲ್ಯಾಂಗ್ವೇಜ್, ನ್ಯೂಮರಿಕಲ್ ಎಬಿಲಿಟಿ. ಒಟ್ಟು 5 ಪೇಪರ್ ಮೇಲೆ ನಿಮಗೆ ಕ್ವಶನ್ಸ್ ಅನ್ನ ಕೇಳ್ತಾರೆ. ರೀಸನಿಂಗ್ ಮೇಲೆ ನೋಡ್ರಿ ನಿಮ್ಗೆ 40 ಕ್ವಶನ್ಸ್ ಕೇಳ್ತಾರೆ, 50 ಮಾರ್ಕ್ಸ್ಗೆ 30 ನಿಮಿಷಗಳ ಕಾಲಾವಕಾಶ ಇರುತ್ತೆ. ಕಂಪ್ಯೂಟರ್ ನಾಲೆಜ್ ಮೇಲೆ ನಿಮ್ಗೆ 40 ಕ್ವಶನ್ಸ್ ಕೇಳ್ತಾರೆ, 20 ಮಾರ್ಕ್ಸ್ಗೆ 15 ನಿಮಿಷಗಳ ಕಾಲಾವಕಾಶ ಇರುತ್ತೆ. ಜನರಲ್ ಅವೇರ್ನೆಸ್ ಮೇಲೆ 40 ಕ್ವಶನ್ಸ್ ಕೇಳ್ತಾರೆ, 40 ಮಾರ್ಕ್ಸ್ಗೆ 15 ನಿಮಿಷಗಳ ಕಾಲಾವಕಾಶ ಇರುತ್ತೆ. ಇಂಗ್ಲಿಷ್ ಅಥವಾ ಹಿಂದಿ ಭಾಷೆ ಮೇಲೆ ನಿಮ್ಗೆ 40 ಕ್ವಶನ್ಸ್ ಅನ್ನ ಕೇಳ್ತಾರೆ, 40 ಮಾರ್ಕ್ಸ್ಗೆ 30 ನಿಮಿಷಗಳ ಕಾಲಾವಕಾಶ ಇರುತ್ತೆ. ನ್ಯೂಮರಿಕಲ್ ಎಬಿಲಿಟಿ ಮೇಲೆ ನಿಮ್ಗೆ 40 ಕ್ವಶನ್ಸ್ ಅನ್ನ ಕೇಳ್ತಾರೆ, 50 ಅಂಕಗಳಿಗೆ 30 ನಿಮಿಷಗಳ ಕಾಲಾವಕಾಶ ಇರುತ್ತೆ. ಒಟ್ಟು 200 ಪ್ರಶ್ನೆಗಳನ್ನ ಕೇಳ್ತಾರೆ, 200 ಅಂಕಗಳಿಗೆ 120 ನಿಮಿಷಗಳ ಕಾಲಾವಕಾಶ ಇರುತ್ತೆ. ಇಲ್ಲಿ ನೋಡ್ರಿ 4A 4B ಅಂತ ಕೊಟ್ಟಿದ್ರಲ್ಲ, ನೀವು ಇಂಗ್ಲಿಷ್ ಭಾಷೆನಾದ್ರೂ ಬರೀಬಹುದು, ಹಿಂದಿ ಭಾಷೆನಾದ್ರೂ ಬರೀಬಹುದು, ಎರಡರಲ್ಲಿ ಒಂದನ್ನ ನೀವು ಚೂಸ್ ಮಾಡ್ಬೇಕಾಗತ್ತೆ. ಸೊ ಇಲ್ಲಿ ಮೀಡಿಯಂ ಆಫ್ ಎಕ್ಸಾಮಿನೇಷನ್ಸ್ ಅನ್ನ ನೋಡೋದಾದ್ರೆ ಇಂಗ್ಲಿಷ್ ಅಥವಾ ಹಿಂದಿ ಭಾಷೆನ ಬಿಟ್ಟು ಉಳಿದೆಲ್ಲ ಪರೀಕ್ಷೆಗಳು ಏನಿರುತ್ತಪ್ಪ ಅಂದ್ರೆ ಕನ್ನಡ, ಇಂಗ್ಲಿಷ್, ಹಿಂದಿ 3 ಭಾಷೆಯಲ್ಲಿ ಕೂಡ ಇರುತ್ತೆ. ಇದಾದ್ಮೇಲೆ ಆಫೀಸರ್ ಸ್ಕೇಲ್ 1 ಅಥವಾ ಮ್ಯಾನೇಜರ್ ಹುದ್ದೆಗಳಿಗೆ ನಾವು ನೋಡೋದಾದ್ರೆ ಇಲ್ಲಿ ಕೂಡ ನೋಡ್ರಿ 5 ಸೆಕ್ಷನ್ಸ್ ಅಥವಾ 5 ಸಬ್ಜೆಕ್ಟ್ ಮೇಲೆ ಕ್ವಶನ್ಸ್ ಅನ್ನ ಕೇಳ್ತಾರೆ. ರೀಸನಿಂಗ್ ಎಬಿಲಿಟಿ ಮೇಲೆ 40 ಕ್ವಶನ್ಸ್ ಕೇಳ್ತಾರೆ, 50 ಮಾರ್ಕ್ಸ್ಗಳಿಗೆ 30 ನಿಮಿಷಗಳ ಕಾಲಾವಕಾಶ ಇರುತ್ತೆ. ಕಂಪ್ಯೂಟರ್ ನಾಲೆಜ್ ಮೇಲೆ 40 ಕ್ವಶನ್ಸ್ ಕೇಳ್ತಾರೆ, 20 ಅಂಕಗಳಿಗೆ 15 ನಿಮಿಷಗಳ ಕಾಲಾವಕಾಶ ಇರುತ್ತೆ. ಜನರಲ್ ಅವೇರ್ನೆಸ್ ಮೇಲೆ 40 ಕ್ವಶನ್ಸ್ ಕೇಳ್ತಾರೆ, 40 ಮಾರ್ಕ್ಸ್ಗಳಿಗೆ 15 ನಿಮಿಷಗಳ ಕಾಲಾವಕಾಶ ಇರುತ್ತೆ. ಇಂಗ್ಲಿಷ್ ಅಥವಾ ಹಿಂದಿ ಲ್ಯಾಂಗ್ವೇಜ್ ಎರಡರಲ್ಲಿ ಒಂದನ್ನ ಬರೀಬೇಕು, ಅದ್ರ ಮೇಲೆ ನಿಮ್ಗೆ 40 ಪ್ರಶ್ನೆಗಳನ್ನ ಕೇಳ್ತಾರೆ, 40 ಮಾರ್ಕ್ಸ್ಗೆ 30 ನಿಮಿಷಗಳ ಕಾಲಾವಕಾಶ ಇರುತ್ತೆ. ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಮೇಲೆ 40 ಕ್ವಶನ್ಸ್ ಕೇಳ್ತಾರೆ, 50 ಮಾರ್ಕ್ಸ್ಗೆ 30 ನಿಮಿಷಗಳ ಕಾಲಾವಕಾಶ ಇರುತ್ತೆ. ಒಟ್ಟು 200 ಪ್ರಶ್ನೆಗಳನ್ನ ಕೇಳ್ತಾರೆ, 200 ಅಂಕಗಳಿಗೆ 120 ನಿಮಿಷಗಳ ಕಾಲಾವಕಾಶ ಇರುತ್ತೆ. ಸೊ ನೀವು ಏನ್ ಮಾಡ್ಬೇಕಪ್ಪ ಅಂದ್ರೆ 4A ಅಥವಾ 4B ಎರಡರಲ್ಲಿ ಒಂದನ್ನ ಬರೀಬೇಕಾಗತ್ತೆ. ಇಲ್ಲಿ ನಿಮಗೆ ನೋಡೋದಾದ್ರೆ ನೋಡ್ರಿ ಮೀಡಿಯಂ ಆಫ್ ಎಕ್ಸಾಮಿನೇಷನ್ಸ್ ಏನಿರುತ್ತಪ್ಪ ಅಂದ್ರೆ ಕನ್ನಡ, ಇಂಗ್ಲಿಷ್, ಹಿಂದಿ ಇರುತ್ತೆ. ಇಂಗ್ಲಿಷ್ ಮತ್ತೆ ಹಿಂದಿ ಭಾಷೆಗಳಿಗೆ ಸಂಬಂಧಪಟ್ಟಂತೆ ಇಂಗ್ಲಿಷ್ ಲ್ಯಾಂಗ್ವೇಜ್ ಅಲ್ಲಿ ಇಂಗ್ಲಿಷ್ ಅಲ್ಲೇ ಆನ್ಸರ್ ಮಾಡಬೇಕು, ಹಿಂದಿ ಲ್ಯಾಂಗ್ವೇಜ್ ಸಂಬಂಧಪಟ್ಟಂಗೆ ಹಿಂದಿ ಭಾಷೆಯಲ್ಲಿ ನೀವು ಉತ್ತರಗಳನ್ನ ಕೊಡಬೇಕಾಗುತ್ತೆ. ಸೊ ಇಲ್ಲಿ ಏನ್ ಹೇಳ್ತಿದ್ದಾರೆ ನೋಡ್ರಿ, ಪ್ಲೀಸ್ ನೋಟ್ ಅಂತ ಹೇಳ್ತಿದ್ದಾರೆ. ಫಾರ್ ಆಫೀಸರ್ ಸ್ಕೇಲ್ 1 ಅಂಡ್ ಆಫೀಸ್ ಮಲ್ಟಿಪರ್ಪಸಸ್ ಓನ್ಲಿ, call letter of preliminary examination will not be collected at the examination venue. However, it will be duly authenticated and stamped by the exam center staff. Candidates need to retain the call letter along with the authenticated or stamped copy of ID proof safely. Those candidates who are called for the mains examination will be required to bring the call letter along with the mains call letter and other requisite documents as per the information provided in the information handout and call letter. ಇಲ್ಲಿ ಏನ್ ಹೇಳ್ತಿದಾರೆ ಅಂದ್ರೆ ನೀವು ಪ್ರಿಲಿಮಿನರಿ ಎಕ್ಸಾಮಿನೇಷನ್ಸ್ ಹೋದಾಗ ನಿಮ್ಗೆ ಏನ್ ಮಾಡ್ತಾರೆ ಅಂದ್ರೆ ಅಲ್ಲಿ ಕಾಲ್ ಲೆಟರ್ ಅನ್ನ ಕಲೆಕ್ಟ್ ಮಾಡಲ್ಲ, ಬದಲಾಗಿ ಅಥೆಂಟಿಕೇಶನ್ಸ್ ಅನ್ನ ಮಾಡ್ತಾರೆ, ಅಂದ್ರೆ ದೃಢೀಕರಣವನ್ನ ಮಾಡ್ತಾರೆ. ಇನ್ ಕೇಸ್ ನೋಡ್ರಿ ನೀವು ಮೇನ್ಸ್ ಎಕ್ಸಾಮಿನೇಷನ್ಸ್ ಅಥವಾ ಮೇನ್ ಎಕ್ಸಾಮಿನೇಷನ್ಸ್ ಗೆ ಕ್ವಾಲಿಫೈ ಆದ್ರೆ ನೀವೇನ್ ಮಾಡ್ಬೇಕಂದ್ರೆ ಪ್ರಿಲಿಮಿನರಿ ಎಕ್ಸಾಮಿನೇಷನ್ಸ್ ಏನ್ ಕಾಲ್ ಲೆಟರ್ ಇರುತ್ತಲ್ಲ ಅದನ್ನು ಕೂಡ ಅಲ್ಲಿ ಏನ್ ಮಾಡ್ಬೇಕಾಗತ್ತಂದ್ರೆ ತೆಗೆದುಕೊಂಡು ಹೋಗಿ ಸಬ್ಮಿಟ್ ಅನ್ನ ಮಾಡ್ಬೇಕಾಗತ್ತೆ. ಸೊ ಇದು ಅಥೆಂಟಿಫಿಕೇಶನ್ಸ್ ಗೋಸ್ಕರ ಇರೋದು. ಯಾರು ಈ ತರ ಮಾಡ್ತಾರಲ್ಲ ಅವ್ರಿಗೆ ಮಾತ್ರ ಎಲಿಜಿಬಲ್ ಆಗ್ತಾರ. ಇನ್ ಕೇಸ್ ನೀವು ಕಳೆದುಕೊಂಡ್ರೆ ನಿಮ್ಗೆ ಮೇನ್ ಎಕ್ಸಾಮಿನೇಷನ್ಸ್ ಬರಕ್ಕೆ ಅವಕಾಶವನ್ನು ಕೊಡೋದಿಲ್ಲ ಅಂತ ಅವರು ಹೇಳ್ತಿದ್ದಾರೆ. ನೆಕ್ಸ್ಟ್ ನೋಡ್ರಿ ಆಫೀಸರ್ ಸ್ಕೇಲ್ 2 ಅಂಡ್ ಸ್ಕೇಲ್ 3 ನೋಡೋದಾದ್ರೆ candidates need to submit the letter with the ID proof of the copy duly stamped together after the examination. Those candidates who avail the service of scribe should submit the scribe form along with the call letter and ID proof. ಅಂದ್ರೆ ಆಫೀಸರ್ ಸ್ಕೇಲ್ 2 ಸ್ಕೇಲ್ 3 ಒಂದೇ ಎಕ್ಸಾಮಿನೇಷನ್ಸ್ ಇರುತ್ತೆ. ನೀವು ಇಂಟರ್ವ್ಯೂ ಹೋದಾಗ ಏನ್ ಮಾಡ್ಬೇಕಂದ್ರೆ ನೀವು ಫಸ್ಟ್ ಅಟೆಂಡ್ ಆಗಿದ್ದು ಅಂತ ಅಥೆಂಟಿಕೇಟೆಡ್ ಮಾಡಿದಂತ ಕಾಲ್ ಲೆಟರ್ ಅನ್ನ ಅಥವಾ ಅಡ್ಮಿಟ್ ಕಾರ್ಡ್ ಅನ್ನ ನೀವು ಅಲ್ಲಿ ಸಬ್ಮಿಟ್ ಮಾಡ್ಬೇಕಾಗತ್ತೆ. ಸೈನ್ ಮಾಡಿದಂತ ಅಡ್ಮಿಟ್ ಕಾರ್ಡ್ ಅನ್ನ ಅಥವಾ
ಅಥೆಂಟಿಕೇಟ್ ಮಾಡಿದಂತ ಅಡ್ಮಿಟ್ ಕಾರ್ಡ್ ಅನ್ನ ನೀವು ಇಲ್ಲಿ ಸಬ್ಮಿಟ್ ಮಾಡ್ಬೇಕಾಗುತ್ತೆ. ನೆಕ್ಸ್ಟ್ ನೋಡ್ರಿ, ಇಲ್ಲಿ ವರ್ಷನ್ಸ್ ಆಫ್ ಟೆಸ್ಟ್, ಮೀಡಿಯಂ ಆಫ್ ಎಕ್ಸಾಮಿನೇಷನ್ಸ್ ಅನ್ನ ಕೊಟ್ಟಿದ್ದಾರೆ. ಬೇರೆ ಬೇರೆ ರಾಜ್ಯದಲ್ಲಿ ಬೇರೆ ಬೇರೆ ಭಾಷೆಗಳ ಮೇಲೆ ಎಕ್ಸಾಮ್ಸ್ ಅನ್ನ ಕಂಡಕ್ಟ್ ಮಾಡ್ತಾರೆ. ಕರ್ನಾಟಕದಲ್ಲಿ ನೋಡಿದ್ರೆ ನೀವು 4 ಭಾಷೆಗಳ ಮೇಲೆ ಎಕ್ಸಾಮ್ಸ್, 4 ಭಾಷೆಯಲ್ಲಿ ಎಕ್ಸಾಮ್ ಅನ್ನ ಬರೀಬಹುದು. ಸೊ ನಿಮಗೆ ಕ್ವಶನ್ ಪೇಪರ್ ಅನ್ನ 4 ಭಾಷೆಗಳಲ್ಲಿ ಸೆಟಪ್ ಮಾಡಿರ್ತಾರೆ. ಇಂಗ್ಲಿಷ್, ಹಿಂದಿ, ಕನ್ನಡ ಮತ್ತೆ ಕೊಂಕಣಿ ಭಾಷೆಯಲ್ಲಿ ಪೇಪರ್ ಗಳನ್ನ ಸೆಟಪ್ ಮಾಡಿರ್ತಾರೆ. ಸೊ ನೋಡ್ರಿ, ಕರ್ನಾಟಕದಲ್ಲಾದ್ರೆ ನೀವು ಒಟ್ಟು 4 ಭಾಷೆಗಳಲ್ಲಿ ಎಕ್ಸಾಮ್ಸ್ ಅನ್ನ ಬರೀಬಹುದು. ಇಂಗ್ಲಿಷ್, ಹಿಂದಿ, ಕನ್ನಡ ಮತ್ತೆ ಕೊಂಕಣಿ ಭಾಷೆಯಲ್ಲಿ ನೀವು ಪರೀಕ್ಷೆಗಳನ್ನ ಬರೀಬಹುದು. ಸೊ ಬಹಳಷ್ಟು ಜನಕ್ಕೆ ಎಕ್ಸಾಮಿನೇಷನ್ ಕನ್ನಡದಲ್ಲಿ ಇರುತ್ತೆ ಅಂತ ಕೇಳ್ತಾರೆ. ಸೊ ಎಕ್ಸಾಮಿನೇಷನ್ಸ್ ನೋಡ್ರಿ, ಆಫೀಸ್ ಮಲ್ಟಿಪರ್ಪಸ್ ಮತ್ತೆ ಆಫೀಸರ್ ಸ್ಕೇಲ್ 1 ಹುದ್ದೆಗಳಿಗೆ ಎಕ್ಸಾಮಿನೇಷನ್ಸ್ ಏನಿರುತ್ತಪ್ಪ ಅಂದ್ರೆ ಕನ್ನಡ, ಇಂಗ್ಲಿಷ್, ಹಿಂದಿ ಮತ್ತೆ ಕೊಂಕಣಿ ಭಾಷೆಯಲ್ಲಿ ಇರುತ್ತೆ. ನೀವು ಕನ್ನಡದಲ್ಲೂ ಕೂಡ ಎಕ್ಸಾಮಿನೇಷನ್ಸ್ ಅನ್ನ ಬರೀಬಹುದು. ಇದಾದ್ಮೇಲೆ ನೋಡ್ರಿ, ನೆಕ್ಸ್ಟ್ ನಾವು ನೋಡ್ತಾ ಹೋದ್ರೆ ಸಿಂಗಲ್ ಲೆವೆಲ್ ಎಕ್ಸಾಮಿನೇಷನ್ಸ್ ಇರುತ್ತೆ. ಆಫೀಸರ್ ಸ್ಕೇಲ್ 2 ಜನರಲ್ ಬ್ಯಾಂಕಿಂಗ್ ಆಫೀಸರ್ಸ್, ಇವ್ರಿಗೂ ಕೂಡ ಇಲ್ಲಿ ಒಟ್ಟು 5 ಭಾಗಗಳಿರುತ್ತೆ. ಸೊ ನೋಡ್ರಿ, ಇಲ್ಲಿ ಏನಿರುತ್ತಪ್ಪ ಅಂದ್ರೆ ಇಂಗ್ಲಿಷ್ ಮತ್ತೆ ಹಿಂದಿ ಭಾಷೆಯಲ್ಲಿ ಮಾತ್ರ ಕ್ವಶನ್ಸ್ ಗಳನ್ನ ಕೇಳ್ತಾ ಹೋಗ್ತಾರೆ. ರೀಸನಿಂಗ್ ಮೇಲೆ 40 ಕ್ವಶನ್ಸ್ ಕೇಳ್ತಾರೆ, 50 ಅಂಕಗಳಿಗೆ 30 ನಿಮಿಷಗಳ ಕಾಲಾವಕಾಶ ಇರುತ್ತೆ. ಇದಾದ್ಮೇಲೆ ನೋಡ್ರಿ, ಕಂಪ್ಯೂಟರ್ ನಾಲೆಜ್ ಮೇಲೆ ನಿಮ್ಗೆ ಏನ್ ಮಾಡ್ತಾರೆ ಅಂದ್ರೆ 40 ಕ್ವಶನ್ಸ್ ಕೇಳ್ತಾರೆ, 20 ಅಂಕಗಳಿಗೆ 15 ನಿಮಿಷಗಳ ಕಾಲಾವಕಾಶ ಇರುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ಫೈನಾನ್ಷಿಯಲ್ ಅವೇರ್ನೆಸ್ ಮೇಲೆ ನಿಮ್ಗೆ 40 ಪ್ರಶ್ನೆಗಳನ್ನ ಕೇಳ್ತಾರೆ, 40 ಅಂಕಗಳಿಗೆ 15 ನಿಮಿಷಗಳ ಕಾಲಾವಕಾಶ ಇರುತ್ತೆ. ಇಂಗ್ಲಿಷ್ ಅಥವಾ ಹಿಂದಿ ಭಾಷೆ ಎರಡರಲ್ಲಿ ಒಂದು ಬರೀಬೇಕು, 40 ಪ್ರಶ್ನೆಗಳಿರುತ್ತೆ, 40 ಅಂಕಗಳಿಗೆ 30 ನಿಮಿಷಗಳ ಕಾಲಾವಕಾಶ ಇರುತ್ತೆ. ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಮತ್ತೆ ಡಾಟಾ ಇಂಟರ್ಪ್ರಿಟೇಷನ್ಸ್ ಮೇಲೆ ನಿಮ್ಗೆ 40 ಕ್ವಶನ್ಸ್ ಗಳಿರುತ್ತೆ, 50 ಅಂಕಗಳಿಗೆ 30 ನಿಮಿಷಗಳ ಕಾಲಾವಕಾಶ ಇರುತ್ತೆ. ಇದಾದ್ಮೇಲೆ ನೋಡ್ರಿ, ಒಟ್ಟು 200 ಅಂಕಗಳಿಗೆ ಪರೀಕ್ಷೆಗಳನ್ನ ಕಂಡಕ್ಟ್ ಮಾಡ್ತಾರೆ, 200 ಪ್ರಶ್ನೆಗಳಿರುತ್ತೆ, 120 ನಿಮಿಷಗಳ ಕಾಲಾವಕಾಶ ಇರುತ್ತೆ. ಇದಾದ್ಮೇಲೆ ನೋಡ್ರಿ, ನೆಕ್ಸ್ಟ್ ಏನಪ್ಪಾ ಅಂದ್ರೆ ಆಫೀಸರ್ ಸ್ಕೇಲ್ 2 ಸ್ಪೆಷಲಿಸ್ಟ್ ಕ್ಯಾಡರ್, ಇಲ್ಲಿ ಏನಿರುತ್ತಪ್ಪ ಅಂದ್ರೆ ಪ್ರೊಫೆಷನಲ್ ನಾಲೆಜ್ ಮೇಲೆ 40 ಕ್ವಶನ್ಸ್ ಕೇಳ್ತಾರೆ, 40 ಮಾರ್ಕ್ಸ್ಗೆ 30 ನಿಮಿಷಗಳ ಕಾಲಾವಕಾಶ. ರೀಸನಿಂಗ್ ಮೇಲೆ ನಿಮ್ಗೆ 40 ಕ್ವಶನ್ಸ್ ಕೇಳ್ತಾರೆ, 40 ಮಾರ್ಕ್ಸ್ಗೆ 30 ನಿಮಿಷಗಳ ಕಾಲಾವಕಾಶ. ಫೈನಾನ್ಷಿಯಲ್ ಅವೇರ್ನೆಸ್ ಮೇಲೆ 40 ಕ್ವಶನ್ಸ್ ಕೇಳ್ತಾರೆ, 40 ಮಾರ್ಕ್ಸ್ಗೆ 15 ನಿಮಿಷಗಳ ಕಾಲಾವಕಾಶ. ಇಂಗ್ಲಿಷ್ ಅಥವಾ ಹಿಂದಿ ಭಾಷೆ ಮೇಲೆ ನಿಮ್ಗೆ 40 ಕ್ವಶನ್ಸ್ ಕೇಳ್ತಾರೆ, 20 ಮಾರ್ಕ್ಸ್ಗೆ 30 ನಿಮಿಷಗಳ ಕಾಲಾವಕಾಶ. ಕಂಪ್ಯೂಟರ್ ನಾಲೆಜ್ ಮೇಲೆ 40 ಕ್ವಶನ್ಸ್ ಕೇಳ್ತಾರೆ, 20 ಅಂಕಗಳಿಗೆ 15 ನಿಮಿಷಗಳ ಕಾಲಾವಕಾಶ. ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಅಂಡ್ ಡಾಟಾ ಇಂಟರ್ಪ್ರಿಟೇಷನ್ಸ್ ಮೇಲೆ ನಿಮ್ಗೆ 40 ಕ್ವಶನ್ಸ್ ಕೇಳ್ತಾರೆ, 40 ಮಾರ್ಕ್ಸ್ಗೆ 30 ನಿಮಿಷಗಳ ಕಾಲಾವಕಾಶ ಇರುತ್ತೆ. ಒಟ್ಟು 240 ಕ್ವಶನ್ಸ್ ಕೇಳ್ತಾರೆ, 200 ಅಂಕಗಳಿಗೆ 150 ನಿಮಿಷಗಳ ಕಾಲಾವಕಾಶವನ್ನ ಕೊಟ್ಟಿದ್ದಾರೆ. ನೆಕ್ಸ್ಟ್ ನೋಡ್ರಿ, ಆಫೀಸರ್ ಸ್ಕೇಲ್ 3, ಇಲ್ಲಿ ನಿಮ್ಗೆ ರೀಸನಿಂಗ್ ಮೇಲೆ ನೋಡ್ರಿ 40 ಕ್ವಶನ್ಸ್ ಕೇಳ್ತಾರೆ, 50 ಮಾರ್ಕ್ಸ್ಗೆ 30 ನಿಮಿಷಗಳ ಕಾಲಾವಕಾಶ ಇರುತ್ತೆ. ಇದಾದ್ಮೇಲೆ ನೆಕ್ಸ್ಟ್ ಕಂಪ್ಯೂಟರ್ ನಾಲೆಜ್ ಮೇಲೆ 40 ಕ್ವಶನ್ಸ್ ಕೇಳ್ತಾರೆ, 20 ಅಂಕಗಳಿಗೆ 15 ನಿಮಿಷಗಳ ಕಾಲಾವಕಾಶ ಇರುತ್ತೆ. ಫೈನಾನ್ಷಿಯಲ್ ಅವೇರ್ನೆಸ್ ಮೇಲೆ 40 ಕ್ವಶನ್ಸ್ ಕೇಳ್ತಾರೆ, 40 ಅಂಕಗಳಿಗೆ 15 ನಿಮಿಷಗಳ ಕಾಲಾವಕಾಶ ಇರುತ್ತೆ. ಇಂಗ್ಲಿಷ್ ಅಥವಾ ಹಿಂದಿ ಭಾಷೆ ಮೇಲೆ 40 ಕ್ವಶನ್ಸ್ ಕೇಳ್ತಾರೆ, 40 ಮಾರ್ಕ್ಸ್ಗೆ 30 ನಿಮಿಷಗಳ ಕಾಲಾವಕಾಶ ಇರುತ್ತೆ. ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಮೇಲೆ ನಿಮ್ಗೆ ನೋಡ್ರಿ, ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಅಂಡ್ ಡಾಟಾ ಇಂಟರ್ಪ್ರಿಟೇಷನ್ಸ್ ಮೇಲೆ 40 ಕ್ವಶನ್ಸ್ ಕೇಳ್ತಾರೆ, 50 ಅಂಕಗಳಿಗೆ 30 ನಿಮಿಷಗಳ ಕಾಲಾವಕಾಶ ಇರುತ್ತೆ. ಒಟ್ಟು 200 ಪ್ರಶ್ನೆಗಳನ್ನ ಕೇಳ್ತಾರೆ, 200 ಅಂಕಗಳಿಗೆ 120 ನಿಮಿಷಗಳ ಕಾಲಾವಕಾಶ ಇರುತ್ತೆ. ಸೊ ಆಫೀಸರ್ ಸ್ಕೇಲ್ 1 ಮತ್ತೆ ಮಲ್ಟಿಪರ್ಪಸ್ ಮಾತ್ರ ನಿಮ್ಗೆ ಏನಪ್ಪಾ ಅಂದ್ರೆ ಕನ್ನಡ, ಇಂಗ್ಲಿಷ್, ಹಿಂದಿ, ಕೊಂಕಣಿ ಭಾಷೆಯಲ್ಲಿ ಇರುತ್ತೆ. ಉಳಿದಂತ ಆಫೀಸರ್ ಸ್ಕೇಲ್ 2, 3 ಹುದ್ದೆಗಳಿದೆಯಲ್ಲ, ಅಲ್ಲಿ ನಿಮ್ಗೆ ಇಂಗ್ಲಿಷ್ ಅಥವಾ ಹಿಂದಿ ಭಾಷೆಯಲ್ಲಿ ನೀವ್ ಏನ್ ಮಾಡ್ಬೇಕಂದ್ರೆ ಎಕ್ಸಾಮಿನೇಷನ್ಸ್ ಅನ್ನ ಬರಿಬೇಕಾಗತ್ತೆ. ಸೊ ನೋಡ್ರಿ, ಪೆನಾಲ್ಟಿ ಫಾರ್ ರಾಂಗ್ ಆನ್ಸರ್ಸ್ ಅಪ್ಲಿಕೇಬಲ್ ಟು ಆಲ್ ಪ್ರಿಲಿಮಿನರಿ, ಮೇನ್ಸ್ ಅಂಡ್ ಸಿಂಗಲ್ ಲೆವೆಲ್ ಎಕ್ಸಾಮಿನೇಷನ್ಸ್. ಏನೇನ್ ಹೇಳ್ತಿದ್ರೆ ಅಂದ್ರೆ ದೇರ್ ವಿಲ್ ಬಿ ಪೆನಾಲ್ಟಿ ಫಾರ್ ರಾಂಗ್ ಆನ್ಸರ್ ಮಾರ್ಕ್ ಇನ್ ದ ಆಬ್ಜೆಕ್ಟಿವ್ ಟೆಸ್ಟ್ for each questions for which a wrong answer has been given by the candidate. 1/4 or 0.25 of the marks assigned to that questions will be deducted as penalty to arrive at a corrected score. If a question is left blank, that is no answer is marked by the candidate, there will be no penalty for that questions. ಇಲ್ಲೇನ್ ಹೇಳ್ತಿದಾರೆ ಅಂದ್ರೆ ಪ್ರತಿಯೊಂದು ತಪ್ಪು ಉತ್ತರಕ್ಕೂ ನಿಮ್ಗೆ ಏನ್ ಮಾಡ್ತಿದಾರೆ ಅಂದ್ರೆ 0.25 ಮಾರ್ಕ್ಸ್ ಅಥವಾ 1/4 ಅಂಕಗಳನ್ನ ಇಲ್ಲಿ ಕಡಿತಗೊಳಿಸ್ತಿದ್ದಾರೆ. ಸೊ ಈ ತರ ಕಡಿತ ಮಾಡಿ ನಿಮ್ಗೆ ಏನ್ ಮಾಡ್ತಾರೆ ಅಂದ್ರೆ ಒಂದು ಕರೆಕ್ಟೆಡ್ ಸ್ಕೋರ್ಸ್ ಬರ್ತಾರೆ. ಇನ್ ಕೇಸ್ ನೀವು ಯಾವುದೇ ಕ್ವಶನ್ಸ್ ಅನ್ನ ಆನ್ಸರ್ ಮಾಡಿರ್ಲಿಲ್ಲ ಅಂದ್ರೆ ನಿಮ್ಗೆ ಯಾವುದೇ ತರನಾದ ಅಂಕಗಳನ್ನ ಕಡಿತಗೊಳಿಸಲ್ಲ. ಸೊ ಕಟ್ ಆಫ್ ಸ್ಕೋರ್ ಗಳನ್ನು ಕೂಡ ಕೊಟ್ಟಿದ್ದಾರೆ. ಆಫೀಸರ್ ಅಸಿಸ್ಟೆಂಟ್ ನೋಡ್ರಿ, ಇಲ್ಲಿ ಏನ್ ಮಾಡ್ಬೇಕಪ್ಪ ಅಂದ್ರೆ ಮಿನಿಮಮ್ ಕಟ್ ಆಫ್ ಅನ್ನ ನೀವು ತೆಗೆದುಕೊಳ್ಬೇಕು ಮೇನ್ಸ್ ಎಕ್ಸಾಮಿನೇಷನ್ಸ್ ಗೆ ಕ್ವಾಲಿಫೈ ಆಗೋದಕ್ಕೆ. ಮೇನ್ಸ್ ಎಕ್ಸಾಮಿನೇಷನ್ಸ್ ಅಲ್ಲಿ ನೋಡ್ರಿ ವೇಕೆನ್ಸಿನ ಡಿಪೆಂಡ್ ಮಾಡ್ಕೊಂಡು ಜೊತೆಗೆ ರಿಸರ್ವೇಶನ್ಸ್ ಅನ್ನ ಗಮನದಲ್ಲಿ ಇಟ್ಕೊಂಡು ನಿಮ್ಗೆ ಏನ್ ಮಾಡ್ತಾರೆ ಅಂದ್ರೆ ಕಟ್ ಆಫ್ ಅನ್ನ ಬಿಡ್ತಾ ಹೋಗ್ತಾರೆ. ಆಮೇಲೆ ಆಫೀಸರ್ ಸ್ಕೇಲ್ 1 ಅಲ್ಲೂ ಕೂಡ ಏನಪ್ಪಾ ಅಂದ್ರೆ ಪ್ರಿಲಿಮಿನರಿ ಎಕ್ಸಾಮ್ಸ್ ಅಲ್ಲಿ ಸೆಕ್ಷನ್ 1 ಕಟ್ ಆಫ್ ಇರುತ್ತೆ. ಆ ಸೆಕ್ಷನ್ ವೈಸ್ ಕಟ್ ಆಫ್ ಕ್ವಾಲಿಫೈ ಆದ್ಮೇಲೆ ಮೇನ್ಸ್ ಎಕ್ಸಾಮಿನೇಷನ್ ಕ್ವಾಲಿಫೈ ಮಾಡ್ತಾರೆ. ಮೇನ್ ಎಕ್ಸಾಮಿನೇಷನ್ಸ್ ಅಲ್ಲಿ ನೀವು ಎಷ್ಟು ಮಾರ್ಕ್ಸ್ ತೆಗೆದುಕೊಳ್ತೀರಾ ಮತ್ತೆ ಇಂಟರ್ವ್ಯೂ ಅಲ್ಲಿ ಎಷ್ಟು ಮಾರ್ಕ್ಸ್ ಅನ್ನ ತೆಗೆದುಕೊಳ್ತಾರಲ್ಲ ಅದ್ರ ಮೇಲೆ ನಿಮ್ಗೆ ಏನ್ ಮಾಡ್ತಾರೆ ಅಂದ್ರೆ ಶಾರ್ಟ್ ಲಿಸ್ಟ್ ಅನ್ನ ಮಾಡಿ ಮೆರಿಟ್ ಲಿಸ್ಟ್ ಅನ್ನ ಬಿಡ್ತಾ ಹೋಗ್ತಾರೆ. ಸೊ ಎಕ್ಸಾಮಿನೇಷನ್ ಸೆಂಟರ್ಸ್ ಅನ್ನು ಕೂಡ ಕೊಟ್ಟಿದ್ದಾರೆ. ಎಕ್ಸಾಮಿನೇಷನ್ ಸೆಂಟರ್ ಅನ್ನ ನಿಮ್ಗೆ ಏನಪ್ಪಾ ಅಂದ್ರೆ ಅನೆಕ್ಸರ್ 2 ಅಲ್ಲಿ ಕೊಟ್ಟಿದ್ದಾರೆ. ಇದಾದ್ಮೇಲೆ ನೋಡ್ರಿ ಪ್ರೀ ಎಕ್ಸಾಮಿನೇಷನ್ ಟ್ರೈನಿಂಗ್ ಇರುತ್ತೆ. ಯಾರಿಗಪ್ಪ ಅಂದ್ರೆ SC/ST ಕ್ಯಾಟಗರಿಗೆ, OBC ಮತ್ತೆ ಮೈನಾರಿಟಿ ಎಕ್ಸ್ ಸರ್ವಿಸ್ ಮೆನ್ಗೆ ಏನಪ್ಪಾ ಅಂದ್ರೆ ಯಾರು ಒಂದ್ಸರಿನೂ ಎಕ್ಸಾಮಿನೇಷನ್ ಬರ್ದಿಲ್ಲ ಅಂದ್ರೆ ಅಂತವ್ರಿಗೆ ಏನ್ ಮಾಡ್ತಾರೆ ಅಂದ್ರೆ ಪ್ರೀ ಎಕ್ಸಾಮಿನೇಷನ್ ಟ್ರೈನಿಂಗ್ ಅಂದ್ರೆ
ಪರೀಕ್ಷಾ ಪೂರ್ವ ತರಬೇತಿಯನ್ನ ಕೊಡ್ತಾ ಹೋಗ್ತಾರೆ. ತರಬೇತಿ ಅಂದ್ರೆ ನಿಮ್ಗೆ ಕ್ವಶನ್ಸ್ ಅನ್ನ ಹೇಳಲ್ಲ, ಪರೀಕ್ಷೆಗಳನ್ನ ಯಾವ ತರನಾಗಿ ಅಟೆಂಡ್ ಮಾಡ್ಬೇಕಂತ ಕಲಿಸ್ಕೊಡ್ತಾ ಹೋಗ್ತಾರೆ. ಬಹಳಷ್ಟು ಜನಕ್ಕೆ ಏನಪ್ಪಾ ಅಂದ್ರೆ ಕಂಪ್ಯೂಟರ್ ಎಕ್ಸ್ಪೋಸರ್ ಇರಲ್ಲ, ಆನ್ಲೈನ್ ಎಕ್ಸಾಮಿನೇಷನ್ ಇರೋದ್ರಿಂದ ಆನ್ಲೈನ್ ಎಕ್ಸಾಮಿನೇಷನ್ ಯಾವ ತರನಾಗಿ ಬರೀಬೇಕು, ಯಾವ ತರನಾಗಿ ಮಾರ್ಕ್ ಮಾಡ್ಬೇಕು. ಯಾಕಂದ್ರೆ ಬ್ಯಾಂಕಿಂಗ್ ಎಕ್ಸಾಮ್ಸ್ ಅಲ್ಲಿ ನೋಡ್ರಿ, ಕಂಪ್ಯೂಟರ್ ಡಿಸ್ಪ್ಲೇ ಮೇಲೆ ನಿಮ್ಗೆ ಕ್ವಶನ್ಸ್ ಬರ್ತಿರುತ್ತೆ. ಅಲ್ಲಿ ನಿಮ್ಗೆ ಏನಂದ್ರೆ 4-5 ಆಪ್ಷನ್ಸ್ ಇರುತ್ತೆ. ಮಾರ್ಕ್ ಅಂಡ್ ರಿವ್ಯೂ, ಮಾರ್ಕ್ ಅಂಡ್ ಆನ್ಸರ್, ಸೇವ್ ಅಂಡ್ ನೆಕ್ಸ್ಟ್, ಈ ತರ ಆಪ್ಷನ್ಸ್ ಇದ್ದಾಗ ಅದ್ರ ಟ್ರೈನಿಂಗ್ ಅನ್ನ ಇಲ್ಲಿ ಕೊಡ್ತಾ ಹೋಗ್ತಾರೆ. ಇದಾದ್ಮೇಲೆ ನೋಡ್ರಿ, ಇಂಟರ್ವ್ಯೂ ಏನಿರುತ್ತೆ ಆಫೀಸರ್ ಸ್ಕೇಲ್ 1, 2, 3 ಈ ಹುದ್ದೆಗಳಿಗಿರುತ್ತೆ. ಸೊ ಕ್ಯಾಂಡಿಡೇಟ್ ಏನಪ್ಪಾ ಅಂದ್ರೆ ಆನ್ಲೈನ್ ಮೇನ್ಸ್ ಎಕ್ಸಾಮಿನೇಷನ್ಸ್ ಆದ್ಮೇಲೆ ಆಫೀಸರ್ ಸ್ಕೇಲ್ 1 ಗೆ ಜೊತೆಗೆ ಸಿಂಗಲ್ ಲೆವೆಲ್ ಎಕ್ಸಾಮಿನೇಷನ್ ಆಫೀಸರ್ ಸ್ಕೇಲ್ 2 ಮತ್ತೆ ಸ್ಕೇಲ್ 3 ಆದ್ಮೇಲೆ ಏನ್ ಮಾಡ್ತಾರೆ ಅಂದ್ರೆ ನಿಮ್ಗೆ ಒಂದು ಮೆರಿಟ್ ಲಿಸ್ಟ್ ಅನ್ನ ಡ್ರಾ ಮಾಡಿ ಏನ್ ಮಾಡ್ತಾರೆ ಅಂದ್ರೆ ಮೇನ್ಸ್ ಎಕ್ಸಾಮಿನೇಷನ್ಸ್ ಆದ್ಮೇಲೆ ಇಂಟರ್ವ್ಯೂಗೆ ಕರೀತಾರೆ. ಇಂಟರ್ವ್ಯೂ ಅನ್ನ ಏನಪ್ಪಾ ಅಂದ್ರೆ ರೆಸ್ಪೆಕ್ಟೆಡ್ ರೀಜನಲ್ ರೂರಲ್ ಬ್ಯಾಂಕ್ ಅವ್ರ ಏನಂದ್ರೆ ನಬಾರ್ಡ್ ಜೊತೆಗೆ ಮಾತಾಡ್ಕೊಂಡು ನಬಾರ್ಡ್ ಒಂದು ಸಹಾಯವನ್ನ ತೆಗೆದುಕೊಂಡು IBPS ಜೊತೆಗೆ ಸಮಾಲೋಚನೆ ಮಾಡಿ ನಿಮ್ಗೆ ಈ ಒಂದು ಇಂಟರ್ವ್ಯೂ ಅನ್ನ ಕಂಡಕ್ಟ್ ಮಾಡ್ತಾ ಹೋಗ್ತಾರೆ. ಆಮೇಲೆ ಲಿಸ್ಟ್ ಆಫ್ ಡಾಕ್ಯುಮೆಂಟ್ಸ್ ಏನ್ ಬೇಕಂತನೂ ಕೂಡ ಕೊಟ್ಟಿದ್ರೆ ಅದನ್ನು ಸಹ ಒಂದ್ಸರಿ ನೋಡ್ಕೊರಿ. ಸೊ ನೆಕ್ಸ್ಟ್ ಏನ್ ಮಾಡೋದಂದ್ರೆ ವೇಕೆನ್ಸೀಸ್ ಮತ್ತೆ ಎಕ್ಸಾಮಿನೇಷನ್ ಸೆಂಟರ್ಸ್ ಅನ್ನ ನೋಡ್ತಾ ಹೋಗೋಣ. ಒಟ್ಟು 11,000ಕ್ಕಿಂತ ಹೆಚ್ಚು ವೇಕೆನ್ಸೀಸ್ ಅನ್ನ ಕರೆದಿದ್ದಾರೆ. ಆಮೇಲೆ ಕರ್ನಾಟಕದಲ್ಲಿ ಎಕ್ಸಾಮಿನೇಷನ್ ಸೆಂಟರ್ಸ್ ಅನ್ನ ನೋಡ್ತಾ ಹೋಗೋಣ. ಜೊತೆಗೆ ಅದಕ್ಕಿಂತ ಮುಂಚೆ ನೋಡ್ರಿ, ಹೌ ಟು ಅಪ್ಲೈ ಅಂದ್ರೆ ನೀವು ಅಪ್ಲಿಕೇಶನ್ಸ್ ಅನ್ನ ಆನ್ಲೈನ್ ಅಲ್ಲಿ ಹಾಕ್ಬೇಕು. 1/9/2025 21/9/2025 ಅದು ಕೂಡ ಅವರ ಅಫಿಷಿಯಲ್ ವೆಬ್ಸೈಟ್ ಆದಂತ www.ibps.in ಮೂಲಕನೇ ಅಪ್ಲಿಕೇಶನ್ಸ್ ಅನ್ನ ಹಾಕ್ಬೇಕಾಗುತ್ತೆ. ಸೊ ನಿಮಗೆ ಆನ್ಲೈನ್ ಅಪ್ಲಿಕೇಶನ್ಸ್ ಹಾಕ್ಬೇಕಾದ್ರೆ ಏನ್ ಬೇಕಂದ್ರೆ ಫೋಟೋಗ್ರಾಫ್ ಬೇಕು, ಸಿಗ್ನೇಚರ್ ಬೇಕು, ಲೆಫ್ಟ್ ತಮ್ಮ ಇಂಪ್ರೆಷನ್ಸ್ ಕೇಳಿದಾರೆ ಈ ಸರಿ, ಹ್ಯಾಂಡ್ ಔಟ್ ರಿಟರ್ನ್ ಡಿಕ್ಲರೇಷನ್ಸ್ ಬೇಕು, ಜೊತೆಗೆ ನೋಡ್ರಿ SSLC ಅಥವಾ ಈಕ್ವಲೆಂಟ್ ಸರ್ಟಿಫಿಕೇಟ್ ಬೇಕು. ಜೊತೆ ಅದಾದ್ಮೇಲೆ ಏನಪ್ಪಾ ಅಂದ್ರೆ ಸರ್ಟಿಫಿಕೇಟ್ ಆರ್ ಆಸ್ ಮೆನ್ಷನ್ ಇನ್ ಕ್ಲಾಸ್ 6 ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಅಂದ್ರೆ ಅದು ಕೆಲವೊಂದಿಷ್ಟು ಕ್ಯಾಂಡಿಡೇಟ್ಸ್ ಇರುತ್ತೆ. ಇದಾದ್ಮೇಲೆ ನೋಡ್ರಿ ನಿಮ್ಮ ಡಿಗ್ರಿ ಸರ್ಟಿಫಿಕೇಟ್ಸ್ ಅವನ್ನೆಲ್ಲ ಕೂಡ ನೀವು ಸಬ್ಮಿಟ್ ಮಾಡ್ಬೇಕಾಗುತ್ತೆ. ಮೋಡ್ ಆಫ್ ಪೇಮೆಂಟ್ ಅನ್ನ ನೋಡೋದಾದ್ರೆ ಆನ್ಲೈನ್ ಅಲ್ಲೇ ನೀವು ಪೇಮೆಂಟ್ ಅನ್ನ ಮಾಡಬೇಕಾಗುತ್ತೆ. ಪೇಮೆಂಟ್ ಅನ್ನ ಯಾವ ತರನಾಗಿ ಮಾಡಬಹುದು ಅಂದ್ರೆ ಡೆಬಿಟ್ ಕಾರ್ಡ್, ರೂಪೇ, ವೀಸಾ, ಮಾಸ್ಟರ್, ಕ್ರೆಡಿಟ್ ಕಾರ್ಡ್, ಇಂಟರ್ನೆಟ್ ಬ್ಯಾಂಕಿಂಗ್, IMPS, ಕ್ಯಾಶ್ ಕಾರ್ಡ್, ಮೊಬೈಲ್ ವ್ಯಾಲೆಟ್ಸ್ ಅನ್ನ ಯೂಸ್ ಮಾಡ್ಕೊಂಡು ನೀವು ಪೇಮೆಂಟ್ ಅನ್ನ ಮಾಡಬಹುದು. ಆಮೇಲೆ ನೋಡ್ರಿ, ಟ್ರಾನ್ಸಾಕ್ಷನ್ ಕಂಪ್ಲೀಟ್ ಆದ್ಮೇಲೆ ನಿಮ್ಗೆ ಈ ರಿಸಿಪ್ಟ್ ಅಂತ ಜನರೇಟ್ ಆಗುತ್ತೆ. ಅದನ್ನ ನೀವು ಪ್ರಿಂಟ್ಔಟ್ ಅನ್ನ ತೆಗೆದುಕೊಂಡು ನೀವು ತೆಗೆದುಕೊಳ್ಬೇಕಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ಜನರಲ್ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ. ಕಾಲ್ ಲೆಟರ್ಸ್ ಬಗ್ಗೆ ಹೇಳಿದ್ದಾರೆ. ಸೊ ನೋಡ್ರಿ, ಅನೆಕ್ಷರ್ ಅಲ್ಲಿ ಏನಪ್ಪಾ ಅಂದ್ರೆ ಮಲ್ಟಿಪರ್ಪಸ್ ಎಷ್ಟು ವೇಕೆನ್ಸೀಸ್ ಇದೆ ಅಂತ ಹೇಳ್ತಿದ್ದಾರೆ. ಕರ್ನಾಟಕದಲ್ಲಿ ನೋಡ್ರಿ, ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕ್ ಏನಪ್ಪಾ ಅಂದ್ರೆ ಮಲ್ಟಿಪರ್ಪಸ್ ಎಷ್ಟು ವೇಕೆನ್ಸೀಸ್ ಅನ್ನ ಕರೆದಿದ್ದಾರೆ ಅಂದ್ರೆ 800 ಕ್ಲರ್ಕ್ ಹುದ್ದೆಗಳಿಗೆ ಅವರು ಅಪ್ಲಿಕೇಶನ್ಸ್ ಅನ್ನ ಕರೆದಿದ್ದಾರೆ. ಆನ್ಲೈನ್ ಅಪ್ಲಿಕೇಶನ್ಸ್ ಅನ್ನ ನೋಡ್ರಿ, 800 ಹುದ್ದೆಗಳು ವೇಕೆನ್ಸೀಸ್ ಇದೆ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಅಲ್ಲಿ. ಸೊ ಇದೊಂದು ಬಿಗ್ಗೆಸ್ಟ್ ರಿಕ್ರೂಟ್ಮೆಂಟ್, ಯಾಕಂದ್ರೆ 800 ವೇಕೆನ್ಸೀಸ್ ಇದೆ. ಅದಾದ್ಮೇಲೆ ನೋಡ್ರಿ, ನೆಕ್ಸ್ಟ್ ಏನಪ್ಪಾ ಅಂದ್ರೆ ಕರ್ನಾಟಕದಲ್ಲಿ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಇಂದ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಆಫೀಸರ್ ಸ್ಕೇಲ್ 1 ಅಂದ್ರೆ ಮ್ಯಾನೇಜರ್ ಹುದ್ದೆಗಳು ಎಷ್ಟು ಕರೆದಿದ್ದಾರೆ ಅಂದ್ರೆ 500 ಕರೆದಿದ್ದಾರೆ. 800 ಏನಪ್ಪಾ ಅಂದ್ರೆ ಕ್ಲರ್ಕ್ ಹುದ್ದೆಗಳು, 500 ಏನಪ್ಪಾ ಅಂದ್ರೆ ಮ್ಯಾನೇಜರ್ ಹುದ್ದೆಗಳನ್ನ ಕರೆದಿದ್ದಾರೆ. ಟೋಟಲ್ 1300 ಹುದ್ದೆಗಳನ್ನ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಅವರು ಕರೆದಿದ್ದಾರೆ. ನೆಕ್ಸ್ಟ್ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಅವ್ರು ನೋಡ್ರಿ, ಸ್ಕೇಲ್ 2 ಜನರಲ್ ಬ್ಯಾಂಕಿಂಗ್ ಆಫೀಸರ್ಸ್ ಅನ್ನ ಕರೆದಿದ್ರೆ 75. ಸ್ಕೇಲ್ 2 IT ಅನ್ನ ನೋಡೋದಾದ್ರೆ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಅವರು ಒಂದು 10 ಹುದ್ದೆಗಳನ್ನ ಕರೆದಿದ್ದಾರೆ. ಚಾರ್ಟರ್ಡ್ ಅಕೌಂಟೆಂಟ್ ಅನ್ನು ನೋಡೋದಾದ್ರೆ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಅವರು ಒಂದೇ ಒಂದು ಹುದ್ದೆಗಳನ್ನ ಕರೆದಿದ್ದಾರೆ. ನೆಕ್ಸ್ಟ್ ಸ್ಕೇಲ್ 2 ಲಾ ಅನ್ನ ನೋಡೋದಾದ್ರೆ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಅವರು 5 ಹುದ್ದೆಗಳನ್ನ ಕರೆದಿದ್ದಾರೆ. 5 ಹುದ್ದೆಗಳ ನೇಮಕಾತಿಗೆ ಕರೆದಿದ್ದಾರೆ. ನೆಕ್ಸ್ಟ್ ಟ್ರೆಜರರಿ ಮ್ಯಾನೇಜರ್ ನೋಡ್ರಿ, ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಯಾವುದೇ ಹುದ್ದೆಗಳನ್ನ ಕಾಲ್ಫಾರ್ಮ್ ಮಾಡಿಲ್ಲ ಇದಕ್ಕೆ. ನೆಕ್ಸ್ಟ್ ಮಾರ್ಕೆಟಿಂಗ್ ಆಫೀಸರಿಗೆ ಇಲ್ಲ, ರಿಕ್ರೂಟ್ಮೆಂಟ್ ಅನ್ನ ಮಾಡಿಲ್ಲ. ಅಗ್ರಿಕಲ್ಚರ್ ಆಫೀಸರಿಗೆ 34 ಹುದ್ದೆಗಳನ್ನ ಕರೆದಿದ್ದಾರೆ. ಆಫೀಸರ್ ಸ್ಕೇಲ್ 3 ನೋಡೋದಾದ್ರೆ ನೋಡ್ರಿ, ಯಾವುದೇ ತರನಂತ ಹುದ್ದೆಗಳನ್ನ ಇವರು ಕರೆದಿಲ್ಲ ಸ್ಕೇಲ್ 3ಗೆ.
ಇದಾದ್ಮೇಲೆ ನೋಡ್ರಿ ಕರ್ನಾಟಕದಲ್ಲಿ ಪ್ರಿಲಿಮಿನರಿ ಮತ್ತೆ ಮೇನ್ಸ್ ಎಕ್ಸಾಮಿನೇಷನ್ ಸೆಂಟರ್ಸ್ ಅನ್ನ ಇಲ್ಲಿ ಕೊಟ್ಟಿದ್ದಾರೆ. ಸೊ ಪ್ರಿಲಿಮಿನರಿ ಮತ್ತೆ ಮೇನ್ ಸೆಂಟರ್ಸ್ ಅನ್ನ ನಾವು ನೋಡ್ತಾ ಹೋಗೋಣ. ಕರ್ನಾಟಕದಲ್ಲಿ ನೋಡ್ರಿ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಸೆಂಟರ್ಸ್ ಬೆಂಗಳೂರು, ಬೆಳಗಾವಿ, ಧಾರವಾಡ, ಹುಬ್ಬಳ್ಳಿ, ಕಲಬುರಗಿ, ಮಂಗಳೂರು, ಮೈಸೂರು, ಶಿವಮೊಗ್ಗ ಮತ್ತೆ ಉಡುಪಿಲಿ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಸೆಂಟರ್ ಇದ್ರೆ, ಮೇನ್ ಎಕ್ಸಾಮಿನೇಷನ್ ಅಲ್ಲೂ ಕೂಡ ಅವೇ ಸೇಮ್ ಸೆಂಟರ್ ಇದೆ. ಬೆಂಗಳೂರು, ಬೆಳಗಾವಿ, ದಾವಣಗೆರೆ, ಧಾರವಾಡ, ಹುಬ್ಬಳ್ಳಿ, ಕಲಬುರಗಿ, ಮೈಸೂರು, ಶಿವಮೊಗ್ಗ ಮತ್ತೆ ಉಡುಪಿಲಿ ಏನ್ ಮಾಡ್ತಾರೆ ಅಂದ್ರೆ ಮೇನ್ಸ್ ಎಕ್ಸಾಮಿನೇಷನ್ಸ್ ಗೆ ಸೆಂಟರ್ಸ್ ಅನ್ನ ಕೊಟ್ಟಿದ್ದಾರೆ. ಸೊ ನೀವು ನಿಯರೆಸ್ಟ್ 3 ಸೆಂಟರ್ಸ್ ಅನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಬೇಕಾಗುತ್ತೆ ಅಪ್ಲಿಕೇಶನ್ಸ್ ಹಾಕ್ಬೇಕಾದ್ರೆ. ಅವರ ಕನ್ವಿನಿಯನ್ಸ್ ಸಿಗ್ತಕ್ಕಂಗೆ ನಿಮ್ಮ ನಿಯರೆಸ್ಟ್ ಸೆಂಟರ್ ಗೆ ನಿಮ್ಗೆ ಅಲಾಟ್ಮೆಂಟ್ ಅನ್ನ ಮಾಡ್ತಾರೆ. ಇದು IBPS RRB ಬಗ್ಗೆ ಇರುವಂತ ನೋಟಿಫಿಕೇಶನ್ಸ್ ಬಗ್ಗೆ ಇರುವಂತ ಕಂಪ್ಲೀಟ್ ಮಾಹಿತಿ. ಇನ್ ಕೇಸ್ ನಿಮ್ಗೆ ಇದ್ರಲ್ಲಿ ಏನಾದ್ರೂ ಡೌಟ್ ಇದ್ರೆ ನಾವು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಅಫಿಷಿಯಲ್ PDF ಲಿಂಕ್ ಅನ್ನ ಕೊಡ್ತೀವಿ. ಆ ಲಿಂಕ್ ಅನ್ನ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಎಂಟೈರ್ PDF ನೋಡಾಗುತ್ತೆ. ಜೊತೆಗೆ ನೋಡ್ರಿ ಕ್ಲಾಸಿಕ್ IAS ಅಂಡ್ KS ಸ್ಟಡಿ ಸರ್ಕಲ್ ಅವ್ರು ಏನಪ್ಪಾ ಅಂದ್ರೆ ಬ್ಯಾಂಕಿಂಗ್ ಬ್ಯಾಚಸ್ ಅನ್ನು ಕೂಡ ಕಂಡಕ್ಟ್ ಮಾಡ್ತಿದ್ರೆ, ಯಾರೆಲ್ಲ ಇಂಟ್ರೆಸ್ಟೆಡ್ ಇದೆಯಲ್ಲ ಕೆಳಗ್ ಬರುವಂತ ನಂಬರ್ ಗೆ ಡಯಲ್ ಮಾಡಿ ನೀವೇನ್ ಮಾಡ್ಬೋದು ಅಂದ್ರೆ ಎನ್ಕ್ವೈರೀಸ್ ಅನ್ನ ಮಾಡಬಹುದು. ಇದೇ ತರನಂತ ಉಪಯುಕ್ತ ಮಾಹಿತಿನ ಕೊಡ್ತಿರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.